ನೀವು ಶರೀರವನ್ನು ಇಲ್ಲೇ ಬಿಟ್ಟು ಹೋಗ್ತೀರಿ. ಬಾಬಾ ಏನ್ ಹೇಳಿದ್ರು, ಪ್ರಶ್ನೆ ಕೇಳಿದ್ರು, ಶಾಂತಿಯ ಅಭಿಮಾನಕ್ಕೂ ಅಥವಾ ಶಾಂತಿಯ ಸಾಧನೆಗೂ ಸೈಲೆನ್ಸಿನ ಸಾಧನೆಗೂ ಇರುವಂತ ವ್ಯತ್ಯಾಸ ಏನು? ಅದಕ್ಕೆ ಉತ್ತರ ಹೇಳಿದ್ರು ಬಾಬಾ, ಸೈನ್ಸ್ನವರು ಸೂರ್ಯನ ಕಡೆಗೆ ಚಂದ್ರನ ಕಡೆಗೆ ಹೋಗ್ಲಿಕ್ಕೆ ಎಷ್ಟು ಖರ್ಚು ಮಾಡ್ತಾರೆ, ಶರೀರದ ರಕ್ಷಾ ಕವಚ, ಶರೀರದ ಪ್ಯಾರಾಚೂಟ್ ಇರ್ಬೋದು, ಶರೀರದ ಅನೇಕ ರಕ್ಷಾ ಸಾಮಗ್ರಿಗಳಿರ್ಬೋದು, ಎತ್ಕೊಂಡು ಹೋಗ್ತಾರೆ ರಾಕೆಟ್ನೊಳಗೆ. ಅವರಿಗೆ ಭಯ ಇರುತ್ತೆ ರಾಕೆಟ್ ಎಲ್ಲಾದ್ರೂ ಫೇಲ್ ಆಗಿ ಹೋದ್ರೆ ಅಂತ. ನೀವು ಮಕ್ಕಳು ವಿಜ್ಞಾನದ ಅಭಿಮಾನ ಉಳ್ಳವರು, ವಿಜ್ಞಾನದ ಸಾಧನೆಯನ್ನ ಮಾಡುವಂತವ್ರು, ಕವಡೆಯಷ್ಟು ಖರ್ಚಿಲ್ಲದೆ ಸರಿ ಶಾಂತಿಯ ಸಾಧನೆಯವರು ಏನ್ ಮಾಡ್ತೀರಿ, ಕವಡೆಯಷ್ಟು ಖರ್ಚಿಲ್ಲದೆ ಸೂರ್ಯ ಚಂದ್ರನಿಗಿಂತನೂ ದೂರ ಮೂಲವತನಕ್ಕೆ ಹೋಗ್ತೀರಿ. ನಿಮ್ಗೆ ಅವ್ರಿಗಿದ್ದಂಗೆ ಯಾವುದೇ ಭಯ ಇಲ್ಲ, ಯಾಕೆಂದ್ರೆ ನೀವು ಶರೀರವನ್ನ ಇಲ್ಲೇ ಬಿಟ್ಟು ಹೋಗ್ತೀರಿ. ಓಂ ಶಾಂತಿ. रूहानी बाप बैठ रूहानी बच्चों को समझाते हैं. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. बच्चे सुनते तो रहते कि साइंस दान चांद पर जाने के प्रयत्न करते, लेकिन वो लोग तो सिर्फ चांद तक जाने की कोशिश करते, कितना खर्च करते. ಈ ಶಿಕ್ಷಣವನ್ನ, ಈ ಮಹಾವಾಕ್ಯಗಳನ್ನ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ನೀವು ಮಕ್ಕಳಿಗೆಲ್ಲ ಬಾಬಾ ತಿಳಿಸೋದೇನಂದ್ರೆ, ವಿಜ್ಞಾನದವರು ಚಂದ್ರನ ಕಡೆಗೆ, ಚಂದ್ರನಿಗಿಂತನೂ ದೂರ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದ್ರೆ ಅವರು ಚಂದ್ರನವರೆಗೆ ಮಾತ್ರ ತಲುಪುವಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಎಷ್ಟು ಖರ್ಚುಗಳನ್ನ ಮಾಡ್ತಂದ್ರೆ, ಸೂರ್ಯ ಚಂದ್ರ ನಕ್ಷತ್ರ ಈ ಸಾಕಾರ ಜಗತ್ತನ್ನು ದಾಟಿ ಹೋಗ್ಲಿ ಪ್ರಯತ್ನ ಮಾಡ್ತಾರೆ. ಆದ್ರೆ ಏನಿದೆ, ಬಹಳ ಖರ್ಚಿದೆ ಮತ್ತು ಬಹಳ ಭಯ ಕೂಡ ಇದೆ ಮೇಲೆ ಹೋಗ್ಲಿಕ್ಕೆ. ಅವತ್ತು ಅಪನೆ ಅಪನೆ ಊಪರ್ ವಿಚಾರ ಕರ್. ಈಗ ನಿಮ್ ಬಗ್ಗೆ ನೀವು ವಿಚಾರ ಮಾಡ್ರಿ. ತುಮ್ ಕಹಾಕಿ ರಹನೆ ವಾಲೆ ಹೋ, ನೀವ್ ಎಲ್ಲಿಯವರು, ಎಲ್ಲಿರುವಂತವ್ರು ನೀವು? ಓತೋ ಚಂದ್ರಮಾ ಕಿ ತರಫ್ ಜಾತೆ, ನೀವು ಸೂರ್ಯ ಚಂದ್ರ ನಕ್ಷತ್ರನು ದಾಟಿ ಮೇಲಿರುವಂತ ಪರಮಧಾಮದವರು. ಬಾಬಾಹೇತರವರು ಚಂದ್ರನ ಕಡೆಗೆ ಹೋಗ್ತಾರೆ, ನೀವು ಸೂರ್ಯ ಚಂದ್ರನಕ್ಕಿಂತನೂ ದೂರ ಹೋಗ್ತೀರಿ, ಏಕದಮ್ ಮೂಲವತನಕ್ಕೆ ಹೋಗ್ಬಿಡ್ತೀರಿ. ಅವರು ಮೇಲ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದ್ರೆ ಬಹುತ ಪೈಸಾ, ಉನ್ಕೋ ಬಹುತ ಪೈಸಾ ಮಿಲ್ತೆ ಹೇ. ಅವರು ಮೇಲಕ್ಕೆ ಚಂದ್ರ ನಕ್ಷತ್ರ ಅಥವಾ ಎಲ್ಲಿ ಹೋದ್ರು ಅವರಿಗೆ ಬಹಳ ಪೈಸೆ ಸಿಗತ್ತೆ. ऊपर में चक लगा कर आते तो उनको लाखों सौगाते मिलते. ಮೇಲೆ ಒಂದ್ಸಲ ಅಂತರಿಕ್ಷಕ್ಕೆ ಹೋಗಿ ಬಂದ್ರೆ ಸಾಕು, ಅವರಿಗೆ ಲಕ್ಷಾಂತರ ಉಡುಗೊರೆಗಳನ್ನ, ಅವರಿಗೆ ಲಕ್ಷಾಂತರ ಪೇಮೆಂಟ್ ಅನ್ನ ಕೊಡ್ತಾರೆ. ಶರೀರ ಕಾ ಜೋಖಿಮ್ ಉಟಾಕರ್ ಜಾತೆ, ಶರೀರದ ರಿಸ್ಕ್ ಅನ್ನ, ಶರೀರದ ಏನು ಅಪಘಾತ ಅಥವಾ ಶರೀರದ ಅಪಾಯವನ್ನ ಅವರು ತಗೊಂಡೋಗಿರ್ತಾರೆ. ವಹೇ ಸೈನ್ಸ್ ಘಮಂಡಿ, ಅದೇನೋ ಸೈನ್ಸಿನ ಸಾಧನ ಅಥವಾ ಸೈನ್ಸಿನ ಅಭಿಮಾನ, ಆ ಸೈನ್ಸಿನ ಒಂದು ವಿಶೇಷತೆ. ತುಮಾರೇ ಪಾಸೆ, ಅದು ನಿಂಬಳಿ ಇರೋದು ಸೈಲೆನ್ಸ್. तुम जानते हो हम आत्मा अपने शांतिधाम ब्रह्मांड में जाते. ನಿಮ್ಗೆ ಗೊತ್ತಿದೆ, ನಮ್ಮ ಆತ್ಮಗಳು ನಮ್ಮ ಶಾಂತಿಧಾಮ ಬ್ರಹ್ಮಾಂಡಕ್ಕೆ ಹೋಗ್ತೇವೆ. ಆತ್ಮವೇ ಎಲ್ಲವನ್ನು ಮಾಡುತ್ತದೆ. उनकी भी आत्मा शरीर के साथ ऊपर में जाते हैं. ಬಾಬಾ ಹೇಳ್ತಾರೆ, ಆ ವಿಜ್ಞಾನದವರು ಏನ್ ಮಾಡ್ತಾರೆ, ತಮ್ಮ ಶರೀರ ಸಹಿತವಾಗಿ ಮೇಲ್ ಹೋಗ್ತಾರೆ. ಬಡಾ ಖೌಫ್ನಾಕ್ ಹೈ, ಬಹಳ ಭಯಾನಕ ಆಗಿರುತ್ತೆ, ಗ್ಯಾರಂಟಿ ಇರೋದೇ ಇಲ್ಲ. ರಾಕೆಟ್ ಅಲ್ಲಿ ಹೋದವರು, ಅಂತರಿಕ್ಷಕ್ಕೆ ಹೋದವರು, ಹಾರಾಡೋರು ವಾಪಸ್ ಬರ್ತಾರೆ ಅಂತ ಗ್ಯಾರಂಟಿನೇ ಇರೋದಿಲ್ಲ, ಭಯಾನಕ ಇರುತ್ತೆ, ಭಯ ಇರುತ್ತೆ. ऊपर से गिरे तो जान खत्म हो जाता है. ರಾಕೆಟ್ ಫೇಲ್ ಆದ್ರೆ, ಮೇಲಿಂದ ಬಿದ್ದು ಬಿಟ್ರೆ ಶರೀರ ಚೂರು ಚೂರಾಗಿ ಹೋಗ್ಬಿಡ್ತದೆ.
ವಸಹೆ ಜಿಸ್ಮಾನಿ ಹುನರ್. ಇದೆಲ್ಲ ಏನು? ಒಂದು ಶರೀರದ ಸಾಧನೆ, ಶರೀರದ ವಿಶೇಷತೆ, ಶರೀರದ ಅನೇಕ ಕಲೆಗಳು. ತುಮ್ಕೋ ಬಾಪ್, ಆದ್ರೆ ನಾವು ಮಕ್ಕಳಿಗೆ ಬಾಬಾ ಆತ್ಮಿಕ ಕಲೆಯನ್ನ ಕಲಿಸ್ಕೊಡ್ತಿದ್ದಾರೆ, ಆತ್ಮಿಕ ವಿಶೇಷತೆಗಳನ್ನ ಕಲಿಸ್ಕೊಡ್ತಿದ್ದಾರೆ, ಆತ್ಮಿಕ ಸಾಧನೆ ಮಾಡೋದಕ್ಕೆ ಕಲಿಸ್ಕೊಡ್ತಿದ್ದಾರೆ. इस हुनर सीखने से तुमको कितनी बड़ी प्राइज मिलती है. ಅವರಿಗೆ ಪ್ರೈಸ್ ಸಿಗತ್ತಲ್ಲ, ಬಾಬಾ ಹೇಳ್ತಾ ಇದ್ರೆ ಹಾಗೆ ನೀವು ಮಕ್ಕಳಿಗೂ ಕೂಡ ಏನು ಸಿಗತ್ತೆ. ಈ ಕಲೆಯನ್ನ ಕಲಿಯೋದಕ್ಕೆ ಬಹಳಷ್ಟು ದೊಡ್ಡ ಪ್ರೈಸ್ ಸಿಗತ್ತೆ. 21 ಜನ್ಮೋ ಕಿ ಪ್ರೈಸ್. ನಿಮ್ಗೆ ಯಾವ್ದು ದೊಡ್ಡ ಪ್ರೈಸ್ ಅಂದ್ರೆ 21 ಜನ್ಮಗಳ ಪ್ರೈಸ್ ಸಿಗತ್ತೆ. ಬಾಬಾ ಹೇಳ್ತಾ ಇದ್ದಾರೆ ನಂಬರ್ ವಾರ್ ಪುರುಷಾರ್ಥಾನುಸಾರ. ಆದ್ರೆ ಇದು ನೆನ್ಪಿರ್ಬೇಕು, ನಂಬರ್ ವಾರ್ ಪುರುಷಾರ್ಥಾನುಸಾರ. ಆಜ್ಕಲ್ ಗೌರ್ಮೆಂಟ್ ಲಾಟ್ರಿ ಬಿ ನಿಕಾಲ್ತಿ ಹೇನಾ. ಇತ್ತೀಚೆಗೆ ಗೌರ್ಮೆಂಟಿನ ಲಾಟ್ರಿ ಕೂಡ ಇರುತ್ತೆ. ಯ ಬಾಪ್ ತುಮ್ಕೋ ಪ್ರೈಸ್ ದೇತೆ. ಇಲ್ಲಿ ನಮ್ಗೆ ಪ್ರೈಸ್ ಕೊಡೋರು ಯಾರು? ತಂದೆ. ಅವ್ರು ಕ್ಯಾ ಸಿಕ್ಕಾತೆ? ಮತ್ತೇನ್ ಕಲ್ಸ್ಕೊಡ್ತಾರೆ ಬಾಬಾ? ತುಮ್ಕೋ ಬಿಲ್ಕುಲ್ ऊपर ले जाते जहां तुम्हारा घर है. ನಾವು ಮಕ್ಕಳಿಗೆ ಏನ್ ಕಲಿಸ್ಕೊಡ್ತಿದ್ದಾರೆ ಬಾಬಾ? ಎಕ್ರಮ್ ಮೇಲೆ, ಅದರ ಆಚೆ ಏನು ಎಲ್ಲೂ ಹೋಗ್ಲಿಕ್ಕೆ ಇರೋದಿಲ್ಲ, ಅಷ್ಟ್ರ ಮೇಲೆ ಬಾಬಾ ಎಲ್ಲಿ ನಮ್ಮ ಮನೆ ಇದೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಭಿ ತುಮ್ಕೋ ಯಾದ್ ಆತಾ ಹೈ ನಾ ಕಿ ಹಮಾರಾ ಘರ್ ಕಹಾ ಹೈ और ರಾಜಧಾನಿ जो गवाई है वह कहाँ है. ಈಗ ನೀವು ಮಕ್ಕಳಿಗೆ ನೆನಪಿದೆ ನಮ್ಮ ಮನೆ ಎಲ್ಲಿದೆ, ನಮ್ಮ ರಾಜಧಾನಿಯನ್ನ ನಾವು ಎಲ್ಲಿ ಕಳ್ಕೊಂಡ್ವಿ, ಎಲ್ಲಿತ್ತದು, ಹೇಗ್ ಪಡ್ಕೊಂಡ್ವಿ? ರಾವಣನೇ ಛೀನಲಿಯ. ಏನಾಯ್ತು? ರಾವಣ ಕಸ್ಕೊಂಡ್ಬಿಟ್ಟ ಏನನ್ನ? ನಮ್ಮ ರಾಜಧಾನಿಯನ್ನ. फिर से हम अपने असली घर में जाते हैं और राजाई भी पाते. ಈಗ ಪುನಃ ನಾವು ನಮ್ಮ ಮೂಲ ಮನೆಗೆ ಹೋಗ್ತೇವೆ ಮತ್ತು ನಮ್ಮ ರಾಜ್ಯವನ್ನ ಕೂಡ ಪಡ್ಕೊಳ್ತೇವೆ. ಮುಕ್ತಿಧಾಮ್ ಹಮಾರ ಘರ್ ಹೈ. ನಮ್ಮ ಮನೆ ಯಾವುದು? ಮುಕ್ತಿಧಾಮ. ಇದು ಯಾರಿಗೂ ಗೊತ್ತಿಲ್ಲ ನಿಮ್ಮನ್ನ ಬಿಟ್ರೆ. ಅಬ್ ತುಮ್ ಬಚ್ಚೋं को सिखलाने के लिए देखो बाप कहाँ से आते हैं. ನೋಡಿ, ಬಾಬಾ ಈ ವಿಶೇಷ ಶಿಕ್ಷಣ ಕಲಿಸ್ಕೊಡ್ಲಿಕ್ಕೆ ನಮಗೋಸ್ಕರ ಬಾಬಾ ಎಲ್ಲಿಂದ ಬರ್ತಾರೆ? ಎಲ್ಲಿಂದ ಬರ್ತಾರೆ? ಮುಕ್ತಿಧಾಮ್ ಹಮಾರ ಘರ್. या कोई को पता नहीं कितना दूर से बाबा आते हैं. ಆತ್ಮ ಭಿ ರಾಕೆಟ್ है. ಮೇಲ್ ಹೋಗೋದಕ್ಕೆ ರಾಕೆಟ್ ಬೇಕಲ್ಲ, ಸೂರ್ಯ ಚಂದ್ರ ನಕ್ಷತ್ರ ಅಲ್ಲೆಲ್ಲ ಹೋಗ್ಲಿಕ್ಕೆ ಏನ್ ಬೇಕು? ರಾಕೆಟ್ ಬೇಕಲ್ಲ. ಇಲ್ಲಿ ನಾವು ಆತ್ಮ ಪರಂಧಾಮಕ್ಕೆ ಹೋಗ್ತೀವಲ್ಲ, ಆತ್ಮ ಏನಾಗಿದೆ? ರಾಕೆಟ್ ಆಗಿದೆ. वह कोशिश करते ऊपर जाकर देखे चंद्रमा में क्या है, स्टार में क्या है. ಅವ್ರ ಮೇಲೆ ಪ್ರಯತ್ನ ಮಾಡ್ತಾರೆ ಹೋಗ್ಲಿಕ್ಕೆ, ಚಂದ್ರನ ಕಡೆ ಹೋಗ್ಲಿಕ್ಕೆ, ನಕ್ಷತ್ರದ ಕಡೆ ಹೋಗ್ಲಿಕ್ಕೆ, ಚಂದ್ರನಲ್ಲಿ ಏನಿದೆ, ನಕ್ಷತ್ರದಲ್ಲಿ ಏನಿದೆ ಅಂತ. तुम बच्चे जानते हो ये तो ये सब मांडवे की बत्तियां है. ಶಿವಬಾಬಾ ಒಂದೇ ಮಾತಲ್ಲಿ ಹೇಳ್ಬಿಡ್ತಾರೆ, ಅಲ್ಲಿ ಏನಿಲ್ಲ, ಅದು ಕೇವಲ ಏನಾಗಿದೆ, ಈ ನಾಟಕ ರಂಗಮಂಟಪಕ್ಕೆ ಅದು ಒಂದು ಲೈಟ್, ಡೆಕೋರೇಟಿವ್ ಲೈಟ್ ಇದ್ದಂಗಷ್ಟೇ, ಅಲ್ಲಿ ಏನು ಇಲ್ಲ. ಜೈಸೆ ಮಾಂಡ್ವೆ ಮೇ ಬಿಜಲಿಯಾ ಲಗಾತೆ. ಯಾವ ರೀತಿ ಒಂದು ಸ್ಟೇಜ್ ಮೇಲೆ ಎಲ್ಲ ಲೈಟ್ ಅರೇಂಜ್ಮೆಂಟ್ ಇರುತ್ತಲ್ಲ, ಆ ಕೆಲಸ ಈ ನಕ್ಷತ್ರ ಸೂರ್ಯ ಚಂದ್ರಗಳು ಮಾಡುತ್ತೆ. म्यूजियम में भी तुम बत्तियां की लड़ियां लगाते हो ना, या फिर है बेहद की दुनिया. ಒಂದು ಮ್ಯೂಸಿಯಮು ಅಥವಾ ಒಂದು ಸ್ಟೇಜ್ ಅಂದ್ಮೇಲೆ ನೀವು ಡೆಕೋರೇಟಿವ್ ಲೈಟ್ಸ್ ಹಾಕ್ತಿರಿ, ಲೈಟಿನ ಸರಗಳನ್ನ ಹಾಕ್ತಿರಿ. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ ಈ ಜಗತ್ತು ಕೂಡ ಬೇಹದ್ದಿನ ಜಗತ್ತು, ಇದೊಂದು ಸ್ಟೇಜ್ ಇದ್ದಂಗೆ. ಇದಕ್ಕೆಲ್ಲಾ ಲೈಟ್ ಅರೇಂಜ್ಮೆಂಟ್ಸ್, ಈ ನಕ್ಷತ್ರಗಳು, ಚಂದ್ರ, ಸೂರ್ಯ ಇವೆಲ್ಲ. इसमें यह सूर्य चांद सितारे रोशनी देने वाली है. ಬಾಬಾ ಹೇಳ್ತಾರೆ ಈ ನಾಟಕ ರಂಗಮಂಟಪದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳ ಕೆಲಸ ಏನೋ ಬೆಳಕನ್ನ ಕೊಡೋದು. ಮನುಷ್ಯ ಫಿರ್ ಸಮಜ್ತೆ ಸೂರ್ಯ ಚಂದ್ರಮ. ಆದ್ರೆ ಮನುಷ್ಯ ತಿಳ್ಕೊಂಡಿದ್ದಾರೆ ಸೂರ್ಯ ಚಂದ್ರ ಏನಾಗಿದೆ? ದೇವತಾ ಆಗಿದೆ. ಸೂರ್ಯನು ಒಂದು ದೇವತಾ, ಚಂದ್ರನು ಒಂದು ದೇವತಾ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪರಂತು ಯ ದೇವತಾ ತೋ ಹೇ ನೈ. ಆದ್ರೆ ಸೂರ್ಯ ಚಂದ್ರ ನಕ್ಷತ್ರಗಳು ಯಾವುದು ಏನಲ್ಲ, ದೇವತೆಗಳಲ್ಲ, ಅದು ಗ್ರಹ ಅಷ್ಟೇ, ಅದೊಂದು ಪ್ರಕೃತಿ ಅಷ್ಟೇ.
अभी तुम समझते हो बाप कैसे आकर हमको मनुष्य से देवता बनाते हैं. ಈಗ ನೀವು ಮಕ್ಕಳಿಗೆ ಗೊತ್ತಿದೆ ಬಾಬಾ ಯಾವ ರೀತಿ ಬಂದು ನಾವು ಮಕ್ಕಳನ್ನ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡ್ತಾರೆ. ಜ್ಞಾನ ಸೂರ್ಯ ಜ್ಞಾನ ಚಂದ್ರಮ ಅವರ ಜ್ಞಾನ ಲಕ್ಕಿ ಸಿತಾರೆ. ಶಿವ ಬಾಬಾ ಯಾರು? ಜ್ಞಾನ ಸೂರ್ಯ. ಬ್ರಹ್ಮ ಬಾಬಾ ಜ್ಞಾನ ಚಂದ್ರಮ. ನಾವೆಲ್ಲ ಜ್ಞಾನದ लक्की नक्षत्रಗಳು, लक्की स्टार्स. ज्ञान से ही तुम बच्चों की सद्गति हो रही है. ನಮ್ಮ ಸದ್ಗತಿ ಆಗ್ತಿರೋದು ಯಾವ್ದ್ರಿಂದ? ಈಗ ಜ್ಞಾನದಿಂದ. तुम कितना दूर जाते हो. ಬಾಬಾ ಇದ್ರೆ ಮಕ್ಳೇ ನೀವು ಎಷ್ಟು ದೂರ ಹೋಗ್ತೀರಿ. ಬಾಪ್ ನೆ ಹಿ ಘರ್ ಜಾನೆ ಕಿ ರಾಸ್ತಾ ಬತಾಯಾ ಹೈ. ಅಷ್ಟು ದೂರ ಹೋಗ್ಲಿಕ್ಕೆ ದಾರಿ ತೋರಿಸೋರು ಯಾರು ನಮಗೆ? ತಂದೆ ಆಗಿದ್ದಾರೆ ಶಿವ ಬಾಬಾ. सिवाय बाप के कोई भी वापस अपने घर जा नहीं सकते. बाप जब आकर शिक्षा देते तब तुम जानते हो. ಮನೆಯ ದಾರಿಯನ್ನ ಬಾಬಾ ಬಂದು ತೋರಿಸ್ದಾಗ್ಲೇ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. यह भी समझते हम आत्मा पवित्र बनेंगे तभी अपने घर जा सकेंगे. ಇದು ಕೂಡ ನೀವು ಮಕ್ಕಳಿಗೆ ಗೊತ್ತಿದೆ. ಆತ್ಮಗಳು ಯಾವಾಗ ಪಾವನ ಆಗ್ತೀರ ಅವಾಗ ಮಾತ್ರ ಪರಂಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. यह भी समझते हैं हम आत्मा पवित्र बनेंगे. फिर या तो योग बल से या ಪವಿತ್ರ ಆಗೋದು ಯಾವುದರಿಂದ? ಒಂದು ಯೋಗದ ಬಲದಿಂದ. ಅದಿಲ್ಲ ಅಂದ್ರೆ, ಯೋಗ ಮಾಡ್ಲಿಲ್ಲ ಅಂದ್ರೆ ಶಿಕ್ಷೆನೂ ಕೂಡ ಒಂದು ಬಲನೇ, ಶಕ್ತಿನೇ. ಶಿಕ್ಷೆ ಬಲದಿಂದಲಾದ್ರೂ ಪಾವನ ಆಗ್ಬೇಕಾಗತ್ತೆ. ಆಯ್ಕೆ ನಮ್ದು. ಯೋಗದ ಬಲದಿಂದ ಆಗ್ತಿರೋ, ಶಿಕ್ಷೆ ಬಲದಿಂದ ಆಗ್ತಿರೋ. ಯಾಕೆಂದ್ರೆ ಯೋಗದ ಬಲದಿಂದ ಪಾವನ ಆದ್ರೆ ಪದವಿ ಶ್ರೇಷ್ಠ ಆಗತ್ತೆ. ಶಿಕ್ಷೆ ಬಲದಿಂದ ಪಾವನ ಆದ್ರೆ ಪದವಿ ಕಡಿಮೆ ಆಗತ್ತೆ. ಆಯ್ಕೆ ಮಾಡ್ಕೊಳ್ಬೇಕು ಯಾವ್ದು ಬೇಕು. ಬುದ್ಧಿವಂತರು ಯಾವ್ದು ಆಯ್ಕೆ ಮಾಡ್ಕೊಳ್ತಾರೆ? ಯೋಗದ ಬಲ. ಬಾಪ್ ತೋ ಸಮझाते रहते जितना बाप को याद करेंगे उतना. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳು ಎಷ್ಟು ತಂದೆನ ನೆನ್ಪು ಮಾಡ್ತಿರಷ್ಟು ನೀವು ಪಾವನ ಆಗ್ತೀರಿ. ಯಾದ್ ನಹಿ ಕರೆಂಗೆ ತೋ, ನೆನ್ಪೆ ಮಾಡದೇ ಇದ್ರೆ ಪತಿತನೇ ಆಗ್ತೀರಿ ಮತ್ತು ಬಹಳ ಶಿಕ್ಷೆನೂ ಕೂಡ ತಿನ್ಬೇಕಾಗತ್ತೆ ಮತ್ತು ಪದವಿ ಕೂಡ ಭ್ರಷ್ಟವಾಗ್ಬಿಡುತ್ತೆ. ಬಾಪ ಖುದ್ ಬೈಟ್ ತುಮ್ಕೋ ಸಮझाते. ಬಾಬಾ ತಾನ್ ಸ್ವಂತ ಕುಳಿತು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ತುಮ್ ಐಸೆ ಸೆ ಘರ್ ಜಾ ಸಕ್ತೆ ಹೋ. ಬ್ರಹ್ಮಾಂಡ ಕ್ಯಾ ಹೈ, ಸೂಕ್ಷ್ಮತಮ್ ಕ್ಯಾ ಹೈ, ಕುಚ್ ಭಿ ಪತಾ ನಹಿ. ಬಾಬಾ ಹೇಳ್ತಾ ಇದ್ದಾರೆ ನೀವು ಹೀಗೆ ಹೋಗ್ಬೋದು ಮನೆಗೆ ಅಂತ ಬಾಬಾ ತಿಳಿಸ್ಕೊಡ್ತಾರೆ. ಬ್ರಹ್ಮಾಂಡ ಅಂದ್ರೇನು, ಸೂಕ್ಷ್ಮತನ ಅಂದ್ರೇನು ಏನು ನಮ್ಗೆ ಗೊತ್ತೇ ಇರ್ಲಿಲ್ಲ. ಅಲ್ಲಿ ಯಾರಿಗೂ ಇವಾಗ ಗೊತ್ತಿಲ್ಲ. स्टूडेंट पहले थोड़े कुछ जानते, जब पढ़ना शुरू करते तो नॉलेज मिलती है. ಯಾವ ರೀತಿ ಸ್ಟೂಡೆಂಟ್ಸ್ಗೆ ಟೀಚರ್ ಓದ್ಸೋಕ್ಕಿಂತ ಮೊದಲು ಆ ಸಬ್ಜೆಕ್ಟ್ ಏನೋ ಗೊತ್ತಿರಲ್ಲ, ಹಾಗೆ ನಾವು ಮಕ್ಕಳಿಗೂ ಕೂಡ ಮೊದಲು ಏನೋ ಗೊತ್ತಿರ್ಲಿಲ್ಲ. ನಾಲೆಜ್ ಬಿ ಕೊಯ್ ಛೋಟಿ ಕೊಯ್ ಬಡಿ ಹೋತಿ. ಶಿಕ್ಷಣದಲ್ಲೂ ಕೂಡ ಕೆಲವೊಂದು ದೊಡ್ಡ ಶಿಕ್ಷಣ, ಸಾಧಾರಣ ಸಣ್ಣ ಶಿಕ್ಷಣ ಅನ್ನೋದೆಲ್ಲ ಇರುತ್ತೆ. ಐಸಿಎಸ್ ಕಾ ಇಮ್ತಿಹಾನ್ ದಿಯಾ ತೋ ಫಿರ್ ಕಹೆಂಗೆ ನಾಲೆಜ್ಫುಲ್. ಬಾಬಾ ಹೇಳ್ತಾರೆ IAS ಪರೀಕ್ಷೆ ಪಾಸ್ ಮಾಡಿದ್ರೆ, ಲೌಕಿಕದಲ್ಲಿ IAS ಪಾಸ್ ಮಾಡಿದ್ರು ಅಥವಾ ಇನ್ನೇನೋ ದೊಡ್ಡ ಪರೀಕ್ಷೆ ಪಾಸ್ ಮಾಡಿದ್ರೆ ಅವ್ರಿಗೆ ಏನಂತ ಹೇಳ್ಬಿಡ್ತಾರೆ? ನಾಲೆಜ್ ಫುಲ್ ಅಂತ ಹೇಳ್ಬಿಡ್ತಾರೆ. ಅದಕ್ಕಿಂತ ದೊಡ್ಡ ಶಿಕ್ಷಣ ಈ ಪ್ರಪಂಚದಲ್ಲಿ ಬೇರೆ ಯಾವುದು ಇಲ್ಲ. अब तुम भी कितने ऊंच नॉलेज सीखते हो. ಆದ್ರೆ ಬಾಬಾ ಹೇಳ್ತಾರೆ ನೀವು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷಣವನ್ನ ಓದ್ತಾ ಇದ್ದೀರಿ. बाप तुमको पवित्र बनने की युक्ति बताते कि बच्चे मामेकम याद करो तुम पति से पावन बनेंगे. ನಾವು ಪಾವನ ಆಗುವಂತ ಯುಕ್ತಿಯನ್ನ ಬಾಬಾ ತಿಳಿಸ್ಕೊಡ್ತಾರೆ. ಮಕ್ಕಳೇ ನೀವು ನನ್ನೊಬ್ಬನನ್ನೇ ನೆನಪು ಮಾಡಿದ್ರೆ ನೀವು ಪತಿತರಿಂದ ಪಾವನ ಆಗ್ಬಿಡ್ತೀರಿ. ಅಸಲ್ ಮೇ ತುಮ್ ಆತ್ಮ ಪಾವನ್ ಥಿ. ಮೂಲವಾಗಿ ನೀವೆಲ್ಲ ಆತ್ಮಗಳೇನಾಗಿದ್ರಿ? ಪಾವನ ಇದ್ರಿ. ऊपर अपने घर में रहने वाली थी. ಎಲ್ಲಿದ್ರಿ ನೀವು? ಮೇಲೆ ಮನೆಯಲ್ಲಿ ಇರುವಂತವರಾಗಿದ್ರಿ. ಜಬ್ ತುಮ್ ಸತ್ಯ ಮೇ ಜೀವನ್ ಮುಕ್ತಿ ಮೇ ಹೋ ತೋ ಬಾಕಿ ಸಬ್. ನೀವ್ ಯಾವಾಗ ನೀವ್ ಯಾವಾಗ ಜೀವನ್ ಮುಕ್ತಿಯಲ್ಲಿ ಸತ್ಯುಗದಲ್ಲಿದ್ರು ಅವಾಗ ಉಳಿದವರೆಲ್ಲ ಎಲ್ಲಿದ್ರು? ಮುಕ್ತಿಯಲ್ಲಿದ್ರು, ಮುಕ್ತಿ ಧಾಮದಲ್ಲಿದ್ರು. ಮುಕ್ತಿ और ಜೀವನ್ ಮುಕ್ತಿ दोनों को हम ಶಿವಾಲಯ ಕಹ ಸಕ್ತೆ ಹೈ. ಮುಕ್ತಿಗೂ ಜೀವನ್ ಮುಕ್ತಿಗೂ ಎರಡಕ್ಕೂ ಏನ್ ಹೇಳ್ಬೋದು ನೀವು? ಶಿವಾಲಯ ಅಂತ ಹೇಳ್ಬೋದು. ನೋಡ್ರಿ, ಪರಂಧಾಮನು ಶಿವಾಲಯ, ಸತ್ಯುಗನು ಕೂಡ ಏನಾಗಿದೆ? ಶಿವಾಲಯ ಆಗಿದೆ. ಮುಕ್ತಿ ಮೇ ಶಿವಬಾಬಾ ಬಿ ರಹತೆ. ಮುಕ್ತಿಯಲ್ಲಿ ಯಾರು ಇರ್ತಾರೆ? ಶಿವಬಾಬಾನು ಇರ್ತಾರೆ ಮತ್ತು
ನಾವು ಆತ್ಮಗಳು ಕೂಡ ಇರ್ತೇವೆ. ಯಹೆ ರೂಹಾನಿ ಹೈಯೆಸ್ಟ್ ನಾಲೆಜ್ ಇದಾಗಿದೆ, ಆತ್ಮಿಕ ಹೈಯೆಸ್ಟ್ ನಾಲೆಜ್. ಅಲ್ಲಿ ಶಾರೀರಿಕವಾಗಿ ಅವಾಗ ಆಗಿನ ಕಾಲದಲ್ಲಿ ICS ಅಂತಿತ್ತು, ಈಗಿನ ಕಾಲದಲ್ಲಿ IS ಅಥವಾ ಇನ್ಯಾವುದೋ ಮತ್ತೆ ದೊಡ್ಡ ದೊಡ್ಡ ಶಿಕ್ಷಣ ಇದೆ. ಆದ್ರೆ ಆತ್ಮಿಕವಾಗಿ ಇದು ಎಲ್ಲಕ್ಕಿಂತ ದೊಡ್ಡ ಶಿಕ್ಷಣವಾಗಿದೆ. ವಕತೆ ಹಮ್ ಚಾಂದ್ ಕೆ ಊಪರ್ ಜಾಕರ್ ಹೆಂಗೆ ಕಿತನಾ ಮಾಥಾ ಮಾರ್ತೆ ಹೇ. ನಾವು ಚಂದ್ರನಲ್ಲಿ ಹೋಗಿ ಇರ್ಬೇಕು, ಚಂದ್ರನ ಮೇಲೆ ಹೋಗಿರ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ, ಎಷ್ಟು ತಲೆ ಚಚ್ಕೊಳ್ತಾರೆ, ಬಹಾದುರಿ ದಿಖಾತೆ, ತಮ್ಮ ಸಾಹಸಗಳನ್ನ ತೋರಿಸ್ತಾರೆ. ಇತನೆ ಮಲ್ಟಿ ಮಿಲಿಯನ್ ಮೈಲ್ ದೂರ ऊपर जाते लेकिन उन्हों की आश पूर्ण नहीं होती है. ಬಾಬಾ ಹೇಳ್ತಾ ಇದ್ರೆ ಎಷ್ಟು ಮಲ್ಟಿ ಮಿಲಿಯನ್ ಮೈಲ್ ದೂರ ಹೋಗ್ತಾರೆ, ಆದ್ರೆ ಅಷ್ಟು ದೂರ ಹೋದ್ರು, ಅಷ್ಟು ಖರ್ಚು ಮಾಡಿದ್ರು, ಅಷ್ಟು ಪರಿಶ್ರಮ ಪಟ್ರು, ಅವರ ಆಶೆ ಅಂತ ಏನಾಗಲ್ಲ, ಪೂರ್ಣ ಆಗಲ್ಲ ಅಂತ ಪರಮಾತ್ಮ ಹೇಳ್ತಿದ್ದಾರೆ. ತುಮಾರಿ ಆಶ್ ಪೂರಿ ಹೋತಿ, ಆದ್ರೆ ನಿಮ್ಮ ಆಶೆ ಮಾತ್ರ ಏನಾಗುತ್ತೆ, ಪೂರ್ಣ ಆಗತ್ತೆ. ಉನ್ಕಾ ಹೇ ಝೂಟಾ ಜಿಸ್ಮಾನಿ ಘಮಂಡ್, ಅವರದ್ದು ಸುಳ್ಳು ಶರೀರದ ಅಭಿಮಾನ. ತುಮಾರ ಹೇ, ನಿಮ್ಮದು ಆತ್ಮಿಕ ಅಭಿಮಾನ ಆಗಿದೆ. ವ ಮಾಯಾ ಕಿ ಬಹಾದುರಿ ಕಿತನಿ ದಿಖಾತೆ, ಅವರು ಮಾಯೆಯ ಸಾಹಸವನ್ನ ಎಷ್ಟೊಂದು ತೋರಿಸ್ತಾರೆ. ಮನುಷ್ಯ ಕಿತನಾ ತಾಲಿಯಾ ಬಜಾತೆ ಬಧಾಯಿಯಾ ದೇತೆ. ಆ ರೀತಿ ನಕ್ಷತ್ರ ಚಂದ್ರನ ಹತ್ರ ಎಲ್ಲ ಹೋಗಿ ಬಂದ್ರೆ ಮನುಷ್ಯರವ್ರಿಗೆ ಚಪ್ಪಾಳೆ ಬಾರಿಸ್ತಾರೆ, ಬಧಾಯಿಗಳನ್ನ ಕೊಡ್ತಾರೆ, ಅಭಿನಂದನೆಗಳನ್ನ ಕೊಡ್ತಾರೆ. ಮಿಲ್ತಿ ಬಿ ಬಹುತೆ, ಮತ್ತೆ ಅವರಿಗೆ ಬಹಳಷ್ಟು ಏನ್ ಸಿಗುತ್ತೆ, ಅನೇಕ ಲೌಕಿಕದಲ್ಲಿ ಅಪಾರ್ಚುನಿಟಿಗಳು ಸಿಗುತ್ತೆ, ಧನ ಸಿಗುತ್ತೆ, ಗಿಫ್ಟ್ ಸಿಗ್ತವೆ. ಕರ್ಕೆ ಎಷ್ಟ್ ಸಿಗ್ಬೋದು, ಎಷ್ಟ್ ಸಿಗ್ಬೋದು, ಅಂತರಿಕ್ಷದಲ್ಲಿ ಹೋಗಿ ಬರೋರಿಗೆ ಅಥವಾ ವಿಜ್ಞಾನಿಗಳಿಗೆ ಎಷ್ಟ್ ಸಿಗ್ಬೋದು, 5-10 ಕರೋಡ್ ಮೇಲೆ ಎಷ್ಟು ಕಳಿಸ್ಬೋದು ಅವರು, 5-10 ಕೋಟಿ ಕಳಿಸ್ಬೋದು, ಅಷ್ಟು ದೂರ ಹೋಗಿ ಬಂದ್ರೆ. ಇವಾಗ್ಲೂ ಹೋಗಿದಾರಲ್ಲ, ಎಷ್ಟು ತಿಂಗಳಾಯ್ತು ಹೋಗಿ, ಸುನೀತಾ ವಿಲಿಯಮ್ಸ್ ಅವರೆಲ್ಲ ಹೋಗಿ ಎಷ್ಟು ತಿಂಗಳಾಯ್ತು, ಸುಮಾರು 1 ವರ್ಷನೇ ಆಗ್ಲಿಕ್ಕೆ ಬಂತ ಅನ್ಸುತ್ತೆ. ಆಯ್ತಾ, 1 ವರ್ಷ ಮೇಲಾಯ್ತು. ಬರ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಬರಕ್ ಆಗ್ತಾ ಇಲ್ಲ. ಮೂಳೆ ಚರ್ಮ ಅಷ್ಟೇ ಉಳ್ಕೊಂಡಿದೆ ಅಂತೆ ಸುನೀತಾ ವಿಲಿಯಮ್ಸ್. ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಇನ್ನು, ಅಲ್ವಾ. ಇಷ್ಟೆಲ್ಲ ಕಷ್ಟ ಇದೆ, ಎಷ್ಟು ಗಳಿಸಬಹುದು, 5-10 ಕೋಟಿ. तुम बच्चों को यह ज्ञान है कि उनको यह जो पैसे मिलते हैं सब खत्म हो जाएंगे. ಆದ್ರೆ ಅಷ್ಟೆಲ್ಲ ಗಳಿಸಿದ್ರು ಅವೆಲ್ಲ ಏನಾಗುತ್ತೆ, ಸಮಾಪ್ತಿ ಆಗುತ್ತೆ. ಬಾಕಿ ಥೋಡೆ ದಿನ ಹಿ ಸಮझो. ಬಾಬಾ ಹೇಳ್ತಾರೆ, ಮಕ್ಕಳೇ ಇನ್ನು ಸ್ವಲ್ಪ ಸಮಯಕ್ಕಾಗಿ ಈ ಪ್ರಪಂಚದಲ್ಲಿರ್ತೇವೆ, ಈ ಸ್ವಲ್ಪ ಸಮಯದ ಸಂಪಾದನೆ ಅವರು ಮಾಡ್ತಾರಷ್ಟೇ. ಆಜ್ ಕ್ಯಾ ಹೇ ಕಲ್ ಕ್ಯಾ ಹೋಗ, ಇವತ್ತೇನಿದೆ ನಾಳೆ ಏನಾಗತ್ತೆ. ಆಜ್ ತುಮ್, ಇವತ್ತೇನಿದ್ದೀರಿ ನರಕವಾಸಿ, ಕಲ್ ಸ್ವರ್ಗವಾಸಿ. ಇವತ್ತಿನ ಪ್ರಪಂಚದಲ್ಲಿ ಎಲ್ರು ನರಕವಾಸಿ ಇದ್ದಾರೆ, ನಾಳೆ ಸ್ವರ್ಗವಾಸಿ ಆಗ್ತಾರೆ. ಟೈಮ್ ಕೋಯಿ ಜಾಸ್ತಿ ನೈ ಲಗತಿ ತೋ ಉನೋ ಕಿ ಹೇ ಜಿಸ್ಮಾನಿ ತಾಕತ್ ಅವ್ರು ತುಮಾರಿ ಹೇ, ಅವ್ರದ್ದು ದೈಹಿಕ ತಾಕತ್ತು ನಿಮ್ಮದು ಆತ್ಮಿಕ ತಾಕತ್ತಾಗಿದೆ. ಜೋ ಸಿರ್ಫ್ ತುಮ್ ಹಿ ಜಾನ್ತೇವೆ, ಇದನ್ನ ನೀವು ಮಕ್ಕಳಷ್ಟೇ ತಿಳ್ಕೊಂಡಿದ್ದೀರಿ. ಜಿಸ್ಮಾನಿ ತಾಕತ್ ಸೆ ಕಹಾ ತಕ ಜಾಯಂಗೆ, ಅವ್ರ ದೇಹದ ತಾಕತ್ತಿನಿಂದ ಎಲ್ಲಿವರೆಗೆ ಹೋಗ್ತಾರೆ. ಚಾಂದ್ ಸಿತಾರೋ ತಕ ಪਹੁಂಚೆಂಗೆ, ಚಂದ್ರ ನಕ್ಷತ್ರಗಳವರೆಗೂ ತಲುಪಿಡ್ತಾರೆ. ಲಡಾಯಿ ಶುರು ಹೋ ಜಾಯೇಗಿ, ಅಷ್ಟೊತ್ತಿಗೆ ಏನ್ ಶುರು ಆಗತ್ತೆ, ಯುದ್ಧನೇ ಶುರು ಆಗೋಗ್ಬಿಡುತ್ತೆ. ಬಾಬಾ ಹೇಳ್ತಾರೆ ಫಿರ್ ವ ಸಬ್ ಖತಮ್ ಹೋ ಜಾಯೇಂಗೆ, ಆಮೇಲೆ ಅವ್ರು ಕಲ್ತಿರುವಂತ ಸಾಧನೆ, ಅವ್ರು ಮಾಡಿರುವಂತ ಸಾಧನೆ, ಅವ್ರು ಗಳಿಸಿರುವಂತ ಹಣ ಎಲ್ಲನೇ ಏನಾಗೋಗ್ಬಿಡುತ್ತೆ, ಸಮಾಪ್ತಿ ಆಗತ್ತೆ. ಉನೋಂಕ ಹುನರ್ ಯಹಾ ತಕ್ ಹಿ ಖತಮ್ ಹೋ ಜಾಯೇಗಾ. ಆಗ ಅವ್ರು ಕಲ್ತಿರುವಂತ ಕಲೆ, ಶಿಕ್ಷಣ, ವಿಶೇಷತೆ ಇಲ್ಲೇ ವಿನಾಶ ಜೊತೆಗೆ ಸಮಾಪ್ತಿ ಆಗೋಗ್ಬಿಡುತ್ತೆ. ವಹೇ ಜಿಸ್ಮಾನಿ ಹೈಯೆಸ್ಟ್ ಹುನರ್, ತುಮಾರಾ ಹೇ ರೂಹಾನಿ ಹೈಯೆಸ್ಟ್ ಹುನರ್. ಬಾಬಾ ಹೇಳ್ತಾ ಇದ್ರೆ ಅದಾಗಿದೆ ದೇಹದ ಹೈಯೆಸ್ಟ್ ಶಿಕ್ಷಣ, ನಿಮ್ಮದಿದೆ ಆತ್ಮಿಕ ಹೈಯೆಸ್ಟ್ ಶಿಕ್ಷಣ ಅಥವಾ ಕಲೆ. ತುಮ್ ಶಾಂತಿ ಧಾಮೆ ಜಾತೆ ಹೋ, ನೀವೆಲ್ಲಿಗೆ ಹೋಗ್ತೀರಿ, ಎಲ್ಲಕ್ಕಿಂತ ಹೈಯೆಸ್ಟ್ ಇರೋದು ಶಾಂತಿಧಾಮ ತಾನೆ, ಅಲ್ಲಿಗೆ ಹೋಗ್ತೀರಿ. ಬಾಬಾ ಹೇಳ್ತಾರೆ ಆ ಶಾಂತಿಧಾಮದ ಹೆಸರೇ ಸ್ವೀಟ್ ಹೋಮ್. ಓ ಲೋಗ್ ಕಿತನೆ ऊपर जाते हैं,
और तुम अपना हिसाब करो, तुम कितने माइल्स ऊपर जाते हो. ಅವರು ಎಷ್ಟು ಮೇಲೆ ಹೋಗ್ತಾರೆ ಲೆಕ್ಕ ಹಾಕ್ರಿ, ಎಷ್ಟು ದೂರ ದೂರ ಹೋಗ್ತಾರೆ. ಬಾಬಾ ಇದ್ರೆ ನಿಮ್ಮದು ಲೆಕ್ಕ ಹಾಕ್ರಿ, ಎಷ್ಟು ಮೈಲ್ಸ್ ದೂರ ಹೋಗ್ತೀರಿ. ಅವ್ರಿಗಿಂತನೂ ಕಡಿಮೆನೋ ಅವ್ರಿಗಿಂತನೂ ಜಾಸ್ತಿನೋ? ಅವ್ರಿಗಿಂತ ಬಹಳ ಜಾಸ್ತಿ. ತುಮ್ ಕೌನ್ ಹೋ, ಯಾರು ನೀವು? ಆತ್ಮಗಳು. ಬಾಪ್ ಕತೆ ಮೈ ಕಿತನೆ ಮೈಲ್ ऊपर में रहता हूं. ಶುಭಾ ಬೇತಾರೆ ಈಗ ವಿಚಾರ ಮಾಡ್ರಿ, ನಾನು ಎಷ್ಟು ಮೈಲು ದೂರ ಇರ್ತೇನೆ. ಗಿನತಿ ಕರ್ ಸಕೆಂಗೆ, ಎಣಿಸ್ಲಿಕ್ಕೆ ಆಗತ್ತಾ? ಉನೋಂಕೆ ಪಾಸ್ ತೋ ಗಿನತಿ ಹೈ, ಅವ್ರ ಬಳಿ ಏನಿದೆ? ಇಷ್ಟು ಮಲ್ಟಿ ಮಿಲಿಯನ್ ಮೈಲ್ ದೂರ ಇದೆ ಅಂತ ಅವ್ರು ಲೆಕ್ಕ ಇಡ್ತಾರೆ. ಆದ್ರೆ ಪರಂಧಾಮದ ಲೆಕ್ಕ, ಅದರ ದೂರದ ಲೆಕ್ಕವನ್ನ ಯಾರು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. बतलाते ही इतने मैल ऊपर में गए फिर लौट आते हैं. बड़ी खबरदारी रखते इसे उतरेंगे, यह करेंगे, बहुत आवाज होता है. ಅವರು ಚಂದ್ರನ ಕಡೆ ಹೋಗ್ಲಿಕ್ಕೆ ಅಥವಾ ಯಾವುದೇ ಗ್ರಹ ನಕ್ಷತ್ರಗಳ ಕಡೆ ಹೋಗ್ಲಿಕ್ಕೆ, ಹೋಗಿ ವಾಪಸ್ ಬರೋದಕ್ಕೆಲ್ಲ ತಯಾರಿಗಳನ್ನ ಮಾಡ್ಕೊಡ್ಬೇಕಾಗತ್ತೆ. ಬಹಳ ಎಚ್ಚರವನ್ನ ವಹಿಸ್ತಾರೆ. ಹೀಗೆ ಬಿಡ್ತಾರೆ, ಇಲ್ಲಿ ಬರ್ತಾರೆ, ಆಮೇಲೆ ಇಲ್ಲಿ ಬಂದು ಇಳಿತಾರೆ. ಬಹಳ ದೊಡ್ಡ ಇಡೀ ಜಗತ್ತಿನ ತುಂಬಾ ಏನಾಗತ್ತೆ, ಸುದ್ದಿ ಗದ್ದಲ ಎಲ್ಲ ಆಗ್ಬಿಡುತ್ತೆ. ತುಮಾರ ಕ್ಯಾ ಆವಾಜ್ ಹೋಗ, ನೀವು ಚಂದ್ರಗಿಂತ ಮೇಲ್ ಹೋದ್ರೂ ನಿಮ್ದೇನ್ ಆವಾಜ್ ಇದೆ? ಹೇಳ್ತಾರ ಇವ್ರೀಗ ಪರಂಧಾಮಕ್ ಹೋಗ್ತಾರೆ, ಇಷ್ಟೊತ್ತಿಗೆ ಬರ್ತಾರೆ, ಏನಾದ್ರೂ ಆವಾಜ್ ಆಗತ್ತಾ? ಸುದ್ದಿ ಮಾಡ್ತಾರ? ಗದ್ದಲಗಳಾಗತ್ತಾ? ಇಲ್ಲ, ನಮ್ಮದು ಆವಾಜೇ ಆಗೋದಿಲ್ಲ. ತುಮ್ ಕಹಾ ಜಾತೆ ಫಿರ್ ಕೈಸೆ ಆತೆ ಹೋ ಕೋಯಿ ಕೋ ಪತಾ ನಹಿ ಹೈ. ನೀವ್ ಇಲ್ಲಿ ಕುತ್ಕೊಂಡಲ್ಲಿ ಎಲ್ಲಿಗೆ ಹೋಗ್ತೀರಿ, ಏನ್ ಮಾಡ್ತೀರಿ, ಯಾರಿಗೂ ಗೊತ್ತೇ ಆಗೋದಿಲ್ಲ. ತುಮ್ಕೋ ಕ್ಯಾ ಪ್ರೈಸ್ ಮಿಲ್ತಿ ಯಹ ಭಿ ತುಮ್ ಜಾನೋ. ಹೀಗಷ್ಟು ಮೇಲೆ ಹೋಗ್ತಿರಲ್ಲ, ನಿಮ್ಗೂ ಬಾಬಾ ಏನ್ ಪ್ರೈಸ್ ಕೊಡ್ತಾರಲ್ಲ ಅದು ನಿಮಗೆ ಮಾತ್ರ ಗೊತ್ತಿದೆ. ವಂಡರ್ಫುಲ್ ಹೇ, ಇದೇನಿದೆ ಬಹಳ ಅದ್ಭುತ, ಆಶ್ಚರ್ಯ. ಬಾಬಾ ಕಿ ಕಮಾಲ್ ಹೈ ಕಿಸ್ಕೋ ಪತಾ ನಹಿ ಹೈ. ಇದು ಬಾಬಾರವರ ಕಮಾಲ್, ಇದು ಯಾರಿಗೂ ಗೊತ್ತಿಲ್ಲ. ತುಮ್ ತೋ ಕಹೆಂಗಿ ಯಾ ನಯಿ ಬಾತ್ ಥೋಡಿ ಹೇ, ನೀವ್ ಹೇಳ್ತೀರಿ ಇದೇನು ಹೊಸ ಮಾತಾ? ಪ್ರತಿ 5,000 ವರ್ಷಕ್ಕೊಮ್ಮೆ ಏನಾಗುತ್ತೆ, ಈ ಪ್ರಾಕ್ಟೀಸ್ ಅನ್ನ ನಾವು ಮಾಡಿದ್ದೇವೆ. तुम इस सृष्टि रूपी झाड़ के आदि मध्य अंत के ड्यूरेशन आदि को अच्छी ರೀತಿ जानते हो. ನೀವು ಮಕ್ಕಳು ಈ ಸೃಷ್ಟಿ ಎನ್ನುವಂತ ನಾಟಕದ ಆದಿ ಮಧ್ಯ ಅಂತ್ಯದ ಅವಧಿ ಇತ್ಯಾದಿಗಳನ್ನ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. तो तुमको अंदर फकूर होना चाहिए, बाबा हमको क्या सिखलाते हैं. ನೀವು ಮಕ್ಕಳಿಗೆ ಒಳಗಿಂದೊಳಗೆ ಬಹಳಷ್ಟು ಫಕೂರ್ ಇರ್ಬೇಕು, ಅಭಿಮಾನ ಇರ್ಬೇಕು. ಬಾಬಾ ನಮ್ಗೆ ಏನ್ ಕಲ್ಸ್ಕೊಡ್ತಿದ್ದಾರೆ, ಅವರು ವಿಜ್ಞಾನಿಗಳಿಗೆ ಅಥವಾ ಡಾಕ್ಟರ್ಗಳಿಗೆ, ಇಂಜಿನಿಯರ್ಗೆ, IAS ಆಫೀಸರ್ಗಳಿಗೆ ಅಥವಾ ಮತ್ತಿನ್ಯಾರೋ ದೊಡ್ಡ ದೊಡ್ಡ ಪದವಿ ಇರೋರಿಗೆ ಎಷ್ಟು ಅಭಿಮಾನ ಇರುತ್ತೆ ಮೇಲೆ ತಮ್ಗೆ. ನೀವ್ ಮಕ್ಕಳಿಗೂ ಕೂಡ ಇಂಥ ಅಭಿಮಾನ ಇರ್ಬೇಕು, ಬಾಬಾ ನನಗೆ ಏನ್ ಕಲಿಸ್ಕೊಡ್ತಿದಾರೆ ಇದು ಅಂತ. ಬಹುತ್ ಊಂಚ ಪುರುಷಾರ್ಥ ಕರ್ತೆ ಫಿರ್ ಭಿ ಕರೆಂಗೆ, ಬಹಳ ಶ್ರೇಷ್ಠ ಪುರುಷಾರ್ಥವನ್ನ ಮಾಡ್ತೀರಿ, ಹಾಗೆ ಮಾಡ್ತಾನೆ ಇರ್ತೀರಿ. ಎಸ ಬಾತೆ ಅವ್ರು ಕೋಯಿ ನಹಿ ಜಾನ್ತೆ, ಬಾಪ್ ಹೇ ಗುಪ್ತ್. ಬಾಬಾ ಏನಾಗಿದ್ದಾರೆ? ಗುಪ್ತ, ಇದು ಯಾರಿಗೂ ಗೊತ್ತಿಲ್ಲ ಈ ಶಿಕ್ಷಣ. ತುಮ್ಕೋ ಕಿತನಾ ರೋಜ್ ಸಮझाते ಬಾಬಾ, ನಾವ್ ಮಕ್ಕಳಿಗೆ ಎಷ್ಟು ದಿನ ತಿಳಿಸ್ಕೊಡ್ತಿದ್ದಾರೆ. ತುಮ್ಕೋ ಕಿತನೆ ನಾಲೆಜ್ ದೇತೆ, ಎಷ್ಟು ನಾಲೆಜ್ ಅನ್ನ ಬಾಬಾ ನಾವ್ ಮಕ್ಕಳಿಗೆ ಕೊಡ್ತಾರೆ. ಉನ್ ಲೋಗೋಂ ಕಾ ಜಾನಾ ಹೇ ಹದ್ ತಕ್, ಆ ಜನ ಹೋದ್ರೆ ಎಲ್ಲಿವರೆಗೆ ಹೋಗ್ತಾರೆ? ಒಂದು ಹದ್ದಿನವರೆಗೆ, ಒಂದು ಲಿಮಿಟ್ ವರೆಗೆ ಹೋಗಬಹುದಷ್ಟೇ. ಆದ್ರೆ ನೀವು ಮಕ್ಕಳು ಬೇಹದ್ದಿನಲ್ಲಿ ಹೋಗ್ತೀರಿ ಅಂತಾರೆ ಬಾಬಾ. ಅವರು ಚಂದ್ರನವರೆಗೆ ಹೋಗ್ತಾರೆ. ಅವು ವಹತು ಬಡಿ ಬಡಿ ಬತ್ತಿಯಾ ಹೇ. ಬಾಬಾ ಹೇಳ್ತಾ ಇದ್ರದೇನೋ ದೊಡ್ಡ ದೊಡ್ಡ ಲೈಟ್ ಇದ್ದಂಗಷ್ಟೇ, ಅವ್ರದ್ದು ಕುಚ್ಚೇ ನಹಿ, ಮತ್ತಿನೇನು ಅಲ್ಲ. ಉನ್ಕೋ ಧರ್ನಿ ಬಹುತ್ ಛೋಟಿ ದೇಖ್ನೆ ಮೇ ಆತೆ. ಅವ್ರಿಗೆಲ್ಲ ಅಲ್ಲಿ ಚಂದ್ರನ ಹತ್ರ, ಚಂದ್ರನ ಮೇಲ್ ನಿಂತು ಭೂಮಿ ನೋಡಿದ್ರೆ ಅವ್ರಿಗೆ ಭೂಮಿ ಏನ್ ಕಾಣುತ್ತೆ? ಚಿಕ್ಕದು ಕಾಣ್ತದೆ. ನಮ್ಗೆ ಇಲ್ಲಿ ನಿಂತ್ಕೊಂಡು ಚಂದ್ರ ನೋಡಿದ್ರೆ ಚಿಕ್ಕದು ಕಾಣುತ್ತಲ್ಲ, ಹಾಗೆ. अब तो बड़ी बड़ी बत्तियां हैं. तो उनकी जिस्मानी नॉलेज और तुम्हारी नॉलेज में कितनी फर्क है. ಅವರ ದೇಹದ ಶಿಕ್ಷಣಕ್ಕೂ ನಿಮ್ಮ ಆತ್ಮಿಕ ಶಿಕ್ಷಣಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ. ತುಮಾರಿ ಆತ್ಮ ಕಿತನಿ ಛೋಟಿ है. ನೀವು ಆತ್ಮ ಏನಾಗಿದ್ದೀರಿ? ಬಹಳ ಚಿಕ್ಕವರಿದ್ದೀರಿ, ಸೂಕ್ಷ್ಮ ಇದ್ದೀರಿ. ಪರಂತು ರಾಕೆಟ್, ಆದ್ರೆ ಆ ರಾಕೆಟ್ ದೊಡ್ಡದಿದೆ. ಆದ್ರೆ ನಿಮ್ಮ ಆತ್ಮ ಅತೀ ಚಿಕ್ಕ ಇದ್ರು, ಸೂಕ್ಷ್ಮ ಇದ್ರು. ನೀವ್ ಆತ್ಮರೂಪಿ ರಾಕೆಟ್ ಏನಿದ್ದೀರಿ? ಬಹಳ ತೀಕ್ಷ್ಣ ಇದ್ದೀರಿ, ಸ್ಪೀಡು, ಮತ್ತು ಅದಕ್ಕಿಂತ ಬಹಳ ಪವರ್ಫುಲ್ಲು.
ಆತ್ಮ ही ऊपर में रहती फिर आते पाठ बजाने ಆತ್ಮಗಳೆಲ್ಲ ಮೂಲತಃ ಪರಂಧಾಮದಲ್ಲಿ ಇರ್ತೇವೆ, ಆಮೇಲೆ ಪಾತ್ರ ಮಾಡ್ಲಿಕ್ಕೆ ಬರ್ತೇವೆ. वह भी सुप्रीम आत्मा है. ಶಿವ ಬಾಬಾ ಸುಪ್ರೀಂ ಆತ್ಮ ಆಗಿದ್ದಾರೆ, ಪರಂತು ಉನ್ಕಿ ಪೂಜಾ ಕೈಸೆ ಹೋ, ಸುಪ್ರೀಂ ಆತ್ಮದ ಪೂಜೆ ಹೇಗ್ ಮಾಡ್ಬೇಕು? ಭಕ್ತಿ ಬಿ ಜರೂರ್ ಹೋನಿ ಹಿ ಹೇ. ಅದಕ್ಕೆ ಇವೆಲ್ಲ ಭಕ್ತಿ ಎಲ್ಲ ಫಿಕ್ಸ್ ಇದೆ. ಪರಮಾತ್ಮನ ಪೂಜೆ ಹೆಂಗ್ ಮಾಡ್ಬೇಕು, ಅದಕ್ಕೆ ಮೂರ್ತಿ ಮಾಡಿದ್ರು, ಭಕ್ತಿ ಶುರು ಆಯ್ತು. ಭಕ್ತಿ ಅಂತೂ ಅವಶ್ಯವಾಗಿ ನಾಟಕದಲ್ಲಿ ಇದ್ದೇ ಇದೆ. ಬಾಬಾನೇ ಸಮझाया ಆಧಾ ಕಲ್ಪೆ. ಬಾಬಾ ಏನ್ ತಿಳಿಸ್ಕೊಟ್ಟಿದ್ದಾರೆ? ಅರ್ಧ ಕಲ್ಪ ಏನಿರುತ್ತೆ? ಜ್ಞಾನದ ದಿನ. ಇನ್ನು ಅರ್ಧ ಕಲ್ಪ ಭಕ್ತಿಯ ರಾತ್ರಿ. ಈಗಿರೋದು ಸಂಗಮ ಯುಗ. ಇಲ್ಲಿ ನೀವು ಜ್ಞಾನ ತಗೊಳ್ತಾ ಇದ್ದೀರಿ. ಸತ್ಯುಗದಲ್ಲಿ ಜ್ಞಾನ ಇರೋದೇ ಇಲ್ಲ. ಆದ್ರಿಂದ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಅಂತೇಳಿ ಕರೀಲಾಗ್ತದೆ. ಸಬ್ಕೋ ಪುರುಷೋತ್ತಮ ಬನಾತೆ. ಇಲ್ಲಿ ಎಲ್ಲರನ್ನೂ ಪುರುಷೋತ್ತಮರನ್ನಾಗಿ ಮಾಡ್ಲಾಗತ್ತೆ. ತುಮಾರಿ ಆತ್ಮ ಕಿತನಿ ದೂರ ದೂರ ಜಾತೆ ಹಿ ತುಮಕೋ ಖುಷಿ ಹೇನಾ? ನೀವು ಆತ್ಮ ಎಷ್ಟು ದೂರ ದೂರದವರೆಗೆ ಹೋಗ್ತೀರಿ, ಎಷ್ಟು ಖುಷಿ ಇದೆ ತಾನೆ? ಖುಷಿ ಆಗತ್ತಾ? ಎಷ್ಟು ದೂರ ಹೋಗ್ತೀರಿ, ಎಷ್ಟು ಖುಷಿ ಆಗತ್ತೆ ತಾನೆ? ಏನು ಡೇಂಜರ್ ಇಲ್ಲ, ಏನು ಖರ್ಚಿಲ್ಲ, ಏನು ಕಷ್ಟ ಇಲ್ಲ, ಶ್ರಮ ಇಲ್ಲ, ಭಯ ಇಲ್ಲ. ಎಷ್ಟು ಖುಷಿ ಆಗ್ಬೇಕು ತಾನೆ? ಎಷ್ಟು ಮೇಲೆ ಹೋಗ್ತೇವೆ. वह हुनर दिखाते तो बहुत पैसे मिलते. ಬಾಬಾ ಹೇಳ್ತಾ ಇದ್ದಾರೆ, ಆ ಶಿಕ್ಷಣ ಕಲಿಯೋದಕ್ಕೆ ಎಷ್ಟು ಪೈಸೆಗಳು, ಆ ಕಲೆಯಲ್ಲಿ ಎಷ್ಟೊಂದು ಪೈಸೆ ಸಿಗತ್ತೆ. ಬಲ್ ಕಿತನಾ ಭಿ ಮಿಲೆ, ಆದ್ರೆ ಎಷ್ಟೇ ಸಿಗ್ಲಿ, ಆದ್ರೆ ನಿಮ್ಗೆ ಗೊತ್ತಿದೆ, ಕುಚ್ ಬಿ ಸಾಥ್ ಚಲ್ನಾ ನಹಿ. ಅಲ್ಲಿ ಎಷ್ಟೇ ಸಿಕ್ಕರು ಅದು ಯಾವುದು ಜೊತೆಗೆ ಶರೀರ ಬಿಟ್ರೆ ಆತ್ಮ ಜೊತೆಗೆ ಬರೋದಿಲ್ಲ. ಅಭಿ ಮರೆಕಿ ಮರೆ. ಇನ್ನೇನು ಅವ್ರ ಶರೀರದ ಮೇಲೆ ಯಾವ ಗ್ಯಾರಂಟಿನೂ ಇರೋದೇ ಇಲ್ಲ. ಆ ರೀತಿ ಎಲ್ಲ ಅವ್ರ ಹತ್ರ ಸೈನ್ ಎಲ್ಲ ಮಾಡಿಸ್ಕೊಂಡೆ, ಅವ್ರ ಸಂಬಂಧಿಕರ ಹತ್ರ ಅವ್ರ ಹತ್ರ ಎಲ್ಲ ಸೈನ್ ಮಾಡಿಸ್ಕೊಂಡೆ ಅವರು ರೆಡಿಯಾಗಿ ಹೋಗಿರ್ತಾರೆ. ಸತ್ರು ಸಾಯ್ಬಹುದು ನಾವು ಅಂತ. बाबा तो सब खत्म हो जाने वाले. अभी तुमको कितना वैल्यूबल रत्न मिलते, इनके ವ್ಯಾಲ್ಯೂ कोई गिनी नहीं जाती है. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೀಗ ನೀವು ಮಕ್ಕಳಿಗೆ ಎಷ್ಟೊಂದು ವ್ಯಾಲ್ಯೂಬಲ್ ರತ್ನ ಸಿಗ್ತಾ ಇದೆ. ಯಾವ್ದದು ರತ್ನ? ಜ್ಞಾನ ರತ್ನ. ಬಾಬಾ ಹೇಳ್ತಾರೆ, ಈ ರತ್ನದ ವ್ಯಾಲ್ಯೂ ಎಷ್ಟು? ಈ ಜ್ಞಾನ ರತ್ನದ ವ್ಯಾಲ್ಯೂ ಎಷ್ಟು? ಇದಕ್ಕೆ ಅಮೂಲ್ಯ ಅಂತ ಹೇಳ್ಬೋದು. ಅಮೂಲ್ಯ ಅಂದ್ರೆ ಬೆಲೆ ಕಟ್ಲಿಕ್ಕೇನೆ ಸಾಧ್ಯ ಇಲ್ಲ. ಅಷ್ಟು ಅಮೂಲ್ಯವಾಗಿರುವಂತ ರತ್ನ ನಿಮ್ಗೆ ಸಿಗ್ತಾ ಇದೆ. ಲಾಖ್ ಲಾಖ್ ರೂಪಾಯ ಏಕ್ ವರ್ಷನ್ಕಾಯ್. ಹಿಂಗ್ ಹೇಳ್ಬೋದಷ್ಟೇ. ಒಂದೊಂದು ವಾಕ್ಯಕ್ಕೆ ಲಕ್ಷಾಂತರ ಬೆಲೆ. ಲಕ್ಷ ಅಂದ್ರೂ ಕಡಿಮೆನೆ ಆಗತ್ತೇನು. ಬಾಬಾ ಆ ಕಾಲದಲ್ಲಿ ಹೇಳಿದ ಲಕ್ಷ ಅಂದ್ರೆ ಬಹಳ ಇತ್ತು. ಇವಾಗ ಲಕ್ಷ ಅಂದ್ರೆ ಲಕ್ಷನೇ ಆಗ್ತದೆ ಅಲ್ವಾ? ಕಿತನೆ ಸಮಯ ಸೇ ತುಮ್ ಸುನ್ತೆ ಹಿ ಆತೆ. ಎಷ್ಟು ಸಮಯಗಳಿಂದ ನೀವು ಕೇಳ್ತಾ ಬಂದಿದ್ದೀರಿ ಅಲ್ವಾ? ಗೀತಾ ಮೇ ಎಷ್ಟು ಸಮಯದಿಂದ ಬಾಬಾ ಸಿಕ್ಕಾಗಿನಿಂದ ಕೇಳ್ತಾ ಇದ್ದೀರಿ ತಾನೆ? ಎಷ್ಟು ಗಳಿಸಿದ್ದೀರಿ? ಗೀತಾ ಮೇ ಕಿತನಿ ವ್ಯಾಲ್ಯೂಬಲ್ ನಾಲೆಜ್. ಗೀತೆಯಲ್ಲಿ ಎಷ್ಟೊಂದು ಏನಿದೆ, ನಾಲೆಜ್ ಇದೆ ಅಂತಾರೆ ಬಾಬಾ. ಏಕಿ ಗೀತಾ ಹೇ ಜಿಸ್ಕೋ ಮೋಸ್ಟ್ ವ್ಯಾಲ್ಯೂಬಲ್ ಕಹತೆ. ಇದು ಅತ್ಯಂತ ಅಮೂಲ್ಯವಾಗಿರುವಂತ ಶಿಕ್ಷಣ. ಯಾವುದು? ಬಾಬಾ ಹೇಳ್ತಾ ಇದ್ದಾರೆ, ಈ ಗೀತೆ ಮೋಸ್ಟ್ ವ್ಯಾಲ್ಯೂಬಲ್ ಆಗಿದೆ. ಸರ್ವಶಾಸ್ತ್ರಮಯಿ ಶಿರೋಮಣಿ ಶ್ರೀಮದ್ ಭಗವದ್ಗೀತಾ ಆಗಿದೆ. वो लोग भल पढ़ते रहते परंतु अर्थ थोड़ी समझते. ಭಕ್ತಿ ಮಾರ್ಗದಲ್ಲಿ ಓದ್ತಿರ್ತಾರೆ, ಆದ್ರೆ ಅವ್ರಿಗೇನೋ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಗೀತಾ ಪಡ್ನೆ ಸೆ ಕ್ಯಾ ಹೋಗ. ಗೀತೆಯನ್ನು ಓದೋದ್ರಿಂದ ಏನಾಗತ್ತ ಅಂತಾನೂ ಗೊತ್ತಿಲ್ಲ. ಬಾಬಾ ಕತೆ ಮುಜೆ ಯಾದ್ ಕರೋ ತೋ ತುಮ್ ಪಾವನ್ ಬನೆಂಗೆ. ಗೀತೆಯಲ್ಲಿ ಏನ್ ಹೇಳಿರೋದು? ಗೀತೆಯ ಅರ್ಥ ಏನು? ಗೀತೆಯ ಸಾರ ಏನು? ಶಿವ ಬಾಬಾ ಹೇಳ್ತಾರೆ, ತಂದೆ ಒಬ್ಬನನ್ನ ನೆನಪು ಮಾಡಿದ್ರೆ ನೀವು ಪಾವನ ಆಗ್ತೀರಿ. ಇದನ್ನ ಹೇಳಲಿಕ್ಕೆ ಅಲ್ಲಿ ಸುತ್ತಿ ಬಳಸಿ ಕಥೆ ಕಟ್ಟಿ ಏನೆಲ್ಲ ಹೇಳ್ಬಿಟ್ರು. ಬಲ್ ವಹ ಗೀತಾ ಪಡ್ತೆ ಪರಂತು ಏಕ ಭಿ ಬಾಬಾ ಸೆ ಯೋಗ ನಹಿ. ಗೀತೆ ಓದ್ತಾರೆ, ಆದ್ರೆ ಓದೋರ್ಗೆ ಯಾರಿಗೂ ಬುದ್ಧಿಯಲ್ಲಿ ತಂದೆ ನೆನಪು ಇಲ್ವೇ ಇಲ್ಲ. ಬಾಕು ಹಿ ಸರ್ವವ್ಯಾಪಿ ಕಹದೇತೆ. ಅಷ್ಟೆಲ್ಲ ಓದಿ ತಂದೆಯನ್ನೇ ಏನಂತ ಹೇಳ್ಬಿಟ್ರು? ಸರ್ವವ್ಯಾಪಿ ಅಂತ. ಅದನ್ನು ಓದಿದ್ರೆ ಅವರು ಪಾವನ ಕೂಡ ಆಗೋದಿಲ್ಲ. ಅಭಿ ಲಕ್ಷ್ಮೀ ನಾರಾಯಣ ಕಿ ಚಿತ್ರ ತುಮಾರೆ ಸಾಮ್ನೆ ಹೈ. ಲಕ್ಷ್ಮೀ ನಾರಾಯಣ ಚಿತ್ರ ನಿಮ್ಮ ಎದುರಿಗೆ ಇದೆ. ಇನ್ಕೋ ದೇವತಾ ಕಹಾ ಜಾತಾ ಹೈ. ಲಕ್ಷ್ಮೀ ನಾರಾಯಣರನ್ನ ಏನಂತ ಕರೀಲಾಗತ್ತೆ? ದೇವತಾ ಅಂತ ಕರೀಲಾಗತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಕ್ಯೋಂಕಿ ಯಾಕೆ ಅವ್ರನ್ನ ದೇವತಾ ಅಂತಾರೆ? ಅವರಲ್ಲಿ ದೈವಿ ಗುಣಗಳಿದ್ದಾವೆ. ನೀವಾತ್ಮಗಳು ಪವಿತ್ರ ಆಗಿ ಎಲ್ಲರನ್ನು ಎಲ್ಲರೂ ಈಗ ಮನೆಗೆ ಹೋಗ್ಬೇಕಾಗಿದೆ.
ನೈ ದುನಿಯಾ ಮೇ ತೋ ಇತನೇ ಮನುಷ್ಯ ಹೋತೆ ನಹೀ, ಹೊಸ ಜಗತ್ತಿನಲ್ಲಿ ಇಷ್ಟೊಂದು ಮನುಷ್ಯರು ಇರುವುದಿಲ್ಲ. ಬಾಕಿ ಸಬ್ ಆತ್ಮಂಕೋ ಜಾನ ಪಡೇಗ ಅಪನೇ ಘರ್. ಇನ್ನುಳಿದ ಆತ್ಮಗಳೆಲ್ಲ ಮನೆಗೆ ಹೋಗ್ತಾರೆ. तुमको बाप ही वंडरफुल नॉलेज देते जिससे तुम मनुष्य से देवता बहुत ऊंच बनते हो. ನಾವು ಮಕ್ಕಳಿಗೆ ಬಾಬಾ ಇಂತ ವಂಡರ್ಫುಲ್ ಆಗಿರುವಂತ ನಾಲೆಜ್ ಅನ್ನ ಕೊಡ್ತಾ ಇದ್ದಾರೆ. ಇದರಿಂದ ನೀವು ಮಕ್ಕಳೇನಾಗ್ತೀರಿ, ಇಂತ ಅದ್ಭುತವಾದ ಶಿಕ್ಷಣದಿಂದ ಏನಾಗ್ತೀರಿ, ಮನುಷ್ಯರಿಂದ ದೇವತಾ ಬಹಳ ಶ್ರೇಷ್ಠ ಆಗ್ತೀರಿ ಅಂತಾರೆ ಬಾಬಾ. तो ऐसी पढ़ाई पर अटेंशन भी इतना चाहिए. ದೊಡ್ಡ ದೊಡ್ಡ ಶಿಕ್ಷಣಕ್ಕೆ ಬಹಳ ಸ್ಟಡಿ ಮಾಡ್ಬೇಕಾಗತ್ತೆ, ಗಮನ ಕೊಡ್ಬೇಕಾಗತ್ತೆ ತಾನೆ. ಹಾಗೆ ನಮ್ಗೆ ಈ ಶಿಕ್ಷಣದ ಬಗ್ಗೆನೂ ಕೂಡ ಏನಿರ್ಬೇಕು, ಬಹಳ ಅಟೆನ್ಷನ್ ಇರ್ಬೇಕು. ಒಂದು ಶಬ್ದದ ಮೇಲೂ ಗಮನ ಇರ್ಬೇಕು, 4 ಸಬ್ಜೆಕ್ಟಿನ ಮೇಲೆ ವಿಶೇಷ ಅಟೆನ್ಷನ್ ಕೂಡ ಇರ್ಬೇಕು. यह भी समझते जैसा जिसने कल पहले अटेंशन दिया ऐसा देते रहेंगे. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ಇದು ನಿಮ್ಗೆ ಗೊತ್ತಿದೆ ಯಾವ ರೀತಿ ನಾವು ಕಲ್ಪದ ಮೊದಲು ಅಟೆನ್ಷನ್ ಕೊಟ್ಟಿದ್ವೋ ಅದೇ ರೀತಿ ಕೊಡ್ತಿರ್ತೇವೆ. मालूम पड़ता रहता है. बाप सर्विस का समाचार सुनकर खुश भी होते हैं. बाप को कभी चिट्ठी ही नहीं लिखते तो समझते इनका बुद्धियों कहाँ ठीक कर बितर तरफ लग गया. ಬಾಬಾರವರಿಗೆ ಸೇವೆ ಸಮಾಚಾರವನ್ನ ಅಥವಾ ಕ್ಷೇಮ ಸಮಾಚಾರವನ್ನ ತಿಳಿಸ್ತಾ ಇದ್ರೆ, ಬಾಬಾ ಹೇಳ್ತಾ ಇದ್ರೆ ತಿಳಿಸ್ತಾ ಇರ್ತಾರೆ ಮಕ್ಕಳು. ಅಕಸ್ಮಾತ್ ಬಾಬಾರವರಿಗೆ ನಿಮ್ ಪತ್ರ ಬರ್ಲಿಲ್ಲ, ನಿಮ್ ಕ್ಷೇಮ ಸಮಾಚಾರ ಸೇವಾ ಸಮಾಚಾರ ಬಾಬಾರ್ ಕೊಡ್ಲಿಲ್ಲ ಅಂದ್ರೆ ಬಾಬಾರವ್ರ ಗೊತ್ತಾಗತ್ತೆ ಇವರ ಬುದ್ಧಿ ಯೋಗ ಎಲ್ಲಿದೆ, ಕಲ್ಲು ಮಣ್ಣು ಅಂದ್ರೆ ಈ ಭೌತಿಕ ಪ್ರಪಂಚದ ಕಡೆಗಿದೆ. ದೇಹಾಭಿಮಾನ್ ಆಯಾ ಹುವಾ ಹೇ ಬಾಬಾ ಕೋ ಭೂಲ್ ಗಯೇ ಹೇ. ದೇಹಾಭಿಮಾನ ಬಂದಿದೆ, ಇವರು ಬಾಬಾವ್ರನ್ನ ಮರ್ತಿದ್ದಾರೆ ಅಂತ ಬಾಬಾವ್ರ ಗೊತ್ತಾಗ್ಬಿಡುತ್ತೆ. नहीं तो ಇಲ್ಲ ಅಂದ್ರೆ विचार करो लव मैरिज होती है तो उनका कितना आपस में प्यार रहता है. ಪ್ರೇಮ ವಿವಾಹದಲ್ಲೇನಿರುತ್ತಂತೆ ಪರಸ್ಪರ ಬಹಳ ಪ್ರೀತಿ ಇರುತ್ತೆ. ಕೊಯ್ ಖ್ಯಾಲ್ ಬದಲ್ ಜಾತೆ, ಆದ್ರೆ ಕೆಲವ್ರ ವಿಚಾರ ಆಮೇಲೆ ಏನಾಗ್ಬಿಡುತ್ತಂತೆ, ಬದಲಾಗ್ಬಿಡುತ್ತಂತೆ. ಫಿರ್ ಆಮೇಲೆ ಸ್ತ್ರೀ ಕೋ ಭಿ ಮಾರ್ ಡಾಲ್ತೆ ಹೈ. ಪ್ರೇಮ ವಿವಾಹ ಆಗಿದ್ರು ಬಹಳ ಪ್ರೀತಿಯಿಂದ ಇರ್ತಾರೆ, ಆದ್ರೆ ವಿಚಾರ ಏನಾಗೋಗ್ಬಿಡ್ತು, ಬದಲಾಗೋಗ್ಬಿಡ್ತು. ಯಾಕಾದ್ರೆ ಇವ್ರನ್ನ ಮದ್ವೆ ಆದೋ ಅಂತ ಅನ್ಕೊಂಡು ಸ್ತ್ರೀಯರನ್ನ ಪ್ರೀತಿಯಿಂದ ಮದುವೆ ಮಾಡಿದ್ರು, ಅವಳನ್ನೇ ಸಾಯಿಸ್ಬಿಡ್ತಾನೆ ಪತಿ. ತುಮಾರಿ ಹಿ ಉನ್ಕೆ ಸಾಥ್ ಲವ್ ಮ್ಯಾರೇಜ್. ಈಗ ಶುಭಾಬರ್ ಜೊತೆಗೆ ನಿಮ್ಮದು ಲವ್ ಮ್ಯಾರೇಜ್ ಇದೆ. ಅಲ್ಲಿ ಲವ್ ಮ್ಯಾರೇಜ್ಗೂ ಇಲ್ಲಿ ಲವ್ ಮ್ಯಾರೇಜ್ಗೂ ಎಷ್ಟು ವ್ಯತ್ಯಾಸ. ಯಾವ ಮ್ಯಾರೇಜ್ ಆಗಿದ್ದೀರಿ? ಅರೇಂಜ್ ಮಾಡಿ ಕೊಟ್ಟಿದ್ದ ನಿಮ್ಗೆ? ಬಾಬಾವ್ರ ಜೊತೆ ಅರೇಂಜ್ ಮಾಡಿಕೊಟ್ಟಿದಾರ ನಮ್ಗೆ ಯಾರಾದ್ರು? ನಮ್ಮದು ಲವ್ ಮ್ಯಾರೇಜ್. ಬಾಪ್ ಆಕರ್ ತುಮ್ಕೋ ಅಪನಾ ಪರಿಚಯ ಇದೆ. ಇವಾಗ್ಲೂ ಒಪ್ಪುತ್ತಾ ಇಲ್ಲ ಯಾರು, ನಿಮ್ ಸಮಾಜ ನಿಮ್ ಮನೆ ಜನ ಒಪ್ಪುತ್ತಾ ಇದ್ದಾರಾ? ಎಷ್ಟು ಅಪೋಸ್ ಮಾಡ್ತಿದ್ದಾರೆ ಅಲ್ವಾ? ಲವ್ ಮ್ಯಾರೇಜ್ ಅಲ್ಲಿ ಅಪೋಸಿಷನ್ ಇರುತ್ತೆ ತಾನೆ. ನಮ್ ಸಮಾಜದವರು ನಮ್ ರಿಲೇಟಿವ್ಸ್ ಎಲ್ಲ ನಮ್ಮಿಂದ ಏನಾಗ್ಬಿಟ್ಟಿದ್ದಾರೆ, ಸಿಟ್ಟಾಗ್ಬಿಟ್ಟಿದ್ದಾರೆ, ಆಗಿದ್ದಾರೆ ತಾನೆ. ಗುರಾಯಿಸ್ತಾರೆ ನಿಮ್ಮನ್ನ ನೋಡಿದ್ರೆ. ಯಾಕೆಂದ್ರೆ ಅವ್ರು ಅರೇಂಜ್ ಮಾಡ್ಕೊಟ್ಟಿದ್ದಲ್ಲಿದ್ದು, ಅವ್ರು ಅರೇಂಜ್ ಮಾಡ್ಕೊಟ್ಟಷ್ಟೇ ಒಪ್ಪುತ್ತಿದ್ರು ಅಲ್ವಾ? ಇದು ನಮ್ಮದು ಬಾಬಾವ್ರ ಜೊತೆಗೆ ಏನಾಗಿದೆ, ಲವ್ ಮ್ಯಾರೇಜ್ ಆಗಿದೆ. ಬಾಪ್ ಆಕರ್ ತುಮ್ಕೋ ಅಪನಾ ಪರಿಚಯ ದೇತೆ. ಬಾಬಾ ಬಂದು ತನ್ನನ್ನು ತಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ, ತಮ್ಮ ಪರಿಚಯವನ್ನ ನಮ್ಗೆ ಕೊಟ್ಟಿದ್ದಾರೆ. ತುಮ್ ಆಪ್ ಹಿ ಪರಿಚಯ ನಹಿ ಪಾತೆ ಹೋ. ನೀವೇ ಹೋಗಿ ಪರಿಚಯ ಮಾಡ್ಕೊಂಡಿದ್ದಲ್ಲ, ನಮ್ಗೆ ತಾವೇ ಬಂದು ಬಾಬಾ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಬಾಪ್ಕೋ ಆನಾ ಪಡ್ತಾ ಹೈ. ಬಾಬಾ ತನ್ನ ಪರಿಚಯ ಕೊಡ್ಲಿಕ್ಕೆ ನಮ್ಮ ಹತ್ರ ಬರ್ಬೇಕಾಗತ್ತೆ. ಬಾಪ್ ಆಯೇಗಾ ತಬ್ ಜಬ್ಕಿ ದುನಿಯಾ ಪುರಾನಿ ಹೋಗಿ. ಯಾವಾಗ ಬಾಬಾ ಬಂದಿರ್ತಾರ ಅವಾಗ ಜಗತ್ತೇನಾಗಿರುತ್ತೆ, ಹಳೇದಾಗೋಗಿರುತ್ತೆ. ಪುರಾನಿ ಕೋ ನೈ ಬನಾನೆ ಜರೂರ್ ಸಂಗಮ್ ಪರ್ ಹಿ ಆಯಂಗೆ. ಹಳೇದನ್ನ ಹೊಸದು ಮಾಡ್ಲಿಕ್ಕೆ ಅವಶ್ಯವಾಗಿ ಜಗತ್ತಲ್ಲೇ ಬರ್ತಾರೆ. ಬಾಪ್ ಕಿ ಡ್ಯೂಟಿ ಹೇ ನೈ ದುನಿಯಾ ಸ್ಥಾಪನ್ ಕರ್ನೆ ಕಿ. ಬಾಬೋರ್ ಡ್ಯೂಟಿ ಏನು? ಇದು ಬಾಬೋರ್ದೇ ಡ್ಯೂಟಿ, ಇನ್ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಹಳೆ ಜಗತ್ತನ್ನ ಹೊಸ ಜಗತ್ತು ಮಾಡೋದು. ತುಮ್ಕೋ ಸ್ವರ್ಗ ಕಾ ಮಾಲಿಕ್ ಬನಾ ದೇತೆ ಇಸೆ ಬಾಬಾ ಕೆ ಸಾಥ್ ಕಿತನಾ ಲವ್ ಹೋನಾ ಚಾಹಿಯೆ. ನೀವು ಮಕ್ಕಳನ್ನ ಸ್ವರ್ಗದ ಮಾಲೀಕರನ್ನಾಗಿ ಬಾಬಾ ಮಾಡ್ತಾರಂದ್ಮೇಲೆ ಬಾಬಾರವ್ರ ಜೊತೆಯಲ್ಲಿ ನೀವು ಮಕ್ಕಳಿಗೆ ಎಷ್ಟು ಪ್ರೀತಿ ಇರಬೇಕು. फिर क्यों कहते कि बाबा हम भूल जाते हैं.
ಅಲ್ವಾ? ಎಷ್ಟು ಬಾಬಾವ್ರ ಮೇಲೆ ಪ್ರೀತಿ ಇರ್ಬೇಕು ತಾನೆ. ಬಾಬಾ ತನ್ನ ಪರಿಚಯ ನಾವು ಮಕ್ಕಳಿಗೆ ಕೊಟ್ಟು, ಜಗತ್ತಿನ ಪರಿಚಯ ಕೊಟ್ಟು, ಹೊಸ ಜಗತ್ತು ಸ್ಥಾಪನೆ ಮಾಡಿ, ಆ ಹೊಸ ಜಗತ್ನಲ್ಲಿ ನಾವು ಮಕ್ಕಳನ್ನ ಮಹಾರಾಣಿಯರನ್ನಾಗಿ ಮಾಡಿ ಇಡ್ತಾರೆ. ಇಂಥ ತಂದೆ ಜೊತೆಗೆ ಎಷ್ಟು ನಿಮ್ ಪ್ರೀತಿ ಇರ್ಬೇಕು. ಬಾಬಾ ಹೇಳ್ತಾರೆ, ಯಾಕೆ ಹೇಳ್ತೀರಿ ಬಾಬಾ ನೀನನ್ ಮರ್ತು ಬಿಡ್ತೀನಿ ಅಂತ? ಇಂಥ ತಂದೆನ ಯಾರಾದ್ರೂ ಮರೀತಾರ ಅಂತ ಕೇಳ್ತಾರೆ ಬಾಬಾ. ಕಿತ್ನಾ ಉಂಚಿತೆ ಉಂಚ ಬಾಪ್ ಹೈ. ನೀವೇನ್ ಹೇಳ್ತಿದಿರಲ್ಲ ಯಾರಿಗಾಗಿ ಬಾಬಾ ಅವ್ರನ್ನ ಮರ್ತು ಬಿಡ್ತೀನಂತ, ಅವ್ರು ಯಾರು? ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಅವರು. ಇನ್ಸೆ ಊಂಚ್ ಕೋಯಿ ಹೋತೇನೆ. ಇವ್ರಿಗಿಂತ ಎತ್ತರದವ್ರು, ಇವ್ರಿಗಿಂತ ಶ್ರೇಷ್ಠ ಯಾರು ಇಲ್ಲ. ಮನುಷ್ಯ ಮುಕ್ತಿ ಕಿಲಿ ಕಿತ್ನಾ ಮಾಥಾ ಮಾರ್ತೆ. ಮನುಷ್ಯರು ಮುಕ್ತಿಗಾಗಿ ಏನ್ ಮಾಡ್ತಾರೆ? ಬಹಳ ತಲೆ ಚಚ್ಕೊಳ್ತಾರೆ, ಅನೇಕ ಉಪಾಯಗಳನ್ನ ಮಾಡ್ತಾರೆ. ಭಕ್ತಿಯಲ್ಲಿ ಎಷ್ಟು ಉಪಾಯಗಳಿದಾವೆ, ಎಲ್ಲವೂ ಯಾವುದಕ್ಕಾಗಿ? ಮುಕ್ತಿಗಾಗಿ. ಕಿತನಾ ಝೂಟ್ ಠಗಿ ಚಲ್ ರಹಿ ಹೈ. ನಿಮ್ಗೆ ನಮ್ಮಿಂದ ಮುಕ್ತಿ ಸಿಗುತ್ತೆ, ಹಿಂಗ್ ಮಾಡಿದ್ರೆ ಮುಕ್ತಿ, ಹಂಗ್ ಮಾಡಿದ್ರೆ ಮುಕ್ತಿ ಅಂತ ಏನ್ ಮಾಡ್ತಾರೆ ಇವರು? ಶಾಸ್ತ್ರ ಹೇಳೋರು, ಈ ಇತ್ಯಾದಿಗಳಿದಾರಲ್ಲ, ಗುರು ಜಗದ್ಗುರುಗಳು, ಋಷಿ ಮುನಿಗಳು, ಸಾಧು ಸಂತರು ಏನ್ ಮಾಡ್ತಿದ್ದಾರೆ? ಎಷ್ಟೊಂದು ಮೋಸ ಮಾಡ್ತಾ ಇದ್ದಾರೆ ಅಲ್ವಾ? ಹಂಗ್ ಮಾಡಿದ್ರೆ ಮುಕ್ತಿ, ಹಿಂಗ್ ಮಾಡಿದ್ರೆ ಮುಕ್ತಿ. महर्षि आदि का कितना नाम है? गवर्नमेंಟ್ 10-20 एकड़ जमीन दे देती है. ಮಹರ್ಷಿಗಳಿಗೆ ಎಷ್ಟೊಂದು ಇದೆ ಹೆಸರಿದೆ. ಗೌರ್ಮೆಂಟ್ ಕೂಡ ಅವರಿಗೆ 10-20 ಎಕರೆ ಅಂತ ಜಮೀನನ್ನ ಕೊಡ್ತಾರೆ. ऐसे नहीं कि गवर्नमेंट कोई इरिलीजियस है. इसमें कोई मिनिस्टर रिलीजियस है, कोई अनरिलीजियस है. ಗೌರ್ಮೆಂಟ್ ಇರಿಲಿಜಿಯಸ್ ಇದೆ, ಅಧರ್ಮ ಇದೆ ಅಲ್ಲ. ಗೌರ್ಮೆಂಟಿಗೂ ಧರ್ಮ ಇಷ್ಟ, ಧರ್ಮದಂಗೆ ನಡಿಬೇಕು ಅಂತ ಇಷ್ಟ. ಧರ್ಮದ ಉದ್ದೇಶ, ಸಾರಿ, ಈ ಗೌರ್ಮೆಂಟಿನ ಉದ್ದೇಶನೇನು? ಧರ್ಮ ತಾನೆ. ನಮ್ ಗೌರ್ಮೆಂಟಿನ ಲೋಗೋ ಕೂಡ ಏನಿದೆ? ಸತ್ಯಮೇವ ಜಯತೆ. ಧರ್ಮನೇ ಮುಖ್ಯವಾಗಿ ಗುರಿ ಇಟ್ಕೊಂಡು ಆಡಳಿತ ಮಾಡೋದೇ ನಮ್ಮ ಗುರಿ ಗೌರ್ಮೆಂಟ್ ಇಂದು. ಆದ್ರೆ ಅದನ್ನ ಗೌರ್ಮೆಂಟ್ ನಡೆಸುವಂತ ಮಿನಿಸ್ಟರ್ಗಳು ಕೆಲವರು ಧರ್ಮಿಷ್ಠರು ಇರ್ತಾರೆ, ಕೆಲವರು ಅಧರ್ಮಿಗಳಾಗಿರ್ತಾರೆ. कोई धर्म को मानते ही नहीं. कहा जाता है ರಿಲಿಜಿಯನ್ ಈಸ್ ಮೈಟ್. ಬಾಬಾ ಹೇಳ್ತಾರೆ, ಒಂದ್ ಮಾತಿದೆ, ಧರ್ಮವೇ ಶಕ್ತಿ, ಅಥವಾ ಧರ್ಮದಲ್ಲಿ ಶಕ್ತಿ ಇದೆ ಅಂತ. ಕ್ರಿಶ್ಚಿಯನ್ ಮೇ ಮೈಟ್ ಥೀನಾ, ಸಾರೆ ಭಾರತ್ ಕೋ ಹಬ್ ಕರ್ಕೆ ಗೈ. ನೋಡಿ, ಕ್ರಿಶ್ಚಿಯನ್ಸ್ ಅಲ್ಲಿ ಎಂತ ಶಕ್ತಿ ಇತ್ತು, ಇಡೀ ಭಾರತನೇ ನುಂಗಿ ಹೋಗ್ಬಿಟ್ರು. ಹೋದ್ರು ತಾನೆ. ಭಾರತ ಹೀಗಿರ್ಲಿಲ್ಲ. ಬ್ರಿಟಿಷರು ಬರೋಕ್ಕಿಂತ ಮೊದಲು ಭಾರತ ಬಹಳ ಶ್ರೇಷ್ಠ ಇತ್ತು, ಬಹಳ ಶ್ರೀಮಂತ ಇತ್ತು. ಅವ್ರ ವಿದ್ಯೆ ನಮ್ಗೆ ಗೊತ್ತಿರ್ಲಿಕ್ಕಿಲ್ಲ, ವಿಮಾನ ಗೊತ್ತಿರ್ಲಿಕ್ಕಿಲ್ಲ, ನಮ್ಗೆ ಟ್ರೈನ್ ಗೊತ್ತಿರ್ಲಿಕ್ಕಿಲ್ಲ, ನಮ್ಗೆ ಯಾವ್ದೇ ಮಷಿನ್ ಗೊತ್ತಿರ್ಲಿಕ್ಕಿಲ್ಲ. ಆದ್ರೂ ಅವ್ರಿಗಿಂತನೂ ನಾವೇನಿದ್ವಿ? ಬಹಳ ಶ್ರೀಮಂತ ಇದ್ವಿ. ಅಷ್ಟೇ ಇಲ್ಲ, ಆಂತರಿಕ ಶ್ರೀಮಂತ, ಮೌಲ್ಯ ಗುಣದ ಶ್ರೀಮಂತಿಕೆನೂ ಇತ್ತು, ಸ್ಥೂಲ ಸಂಪತ್ತು ಇತ್ತು. ಅವ್ ಯಾವ ಮಷಿನರಿಗಳು ಗೊತ್ತಿರ್ಲಿಲ್ಲ ನಮ್ಗೆ. ಆದ್ರೆ ಅವೆಲ್ಲ ತಮ್ಮದನ್ನ ಇಲ್ಲಿ ಅಪ್ಲೈ ಮಾಡಿದ್ರು. ಟ್ರೈನು, ವಿಮಾನ, ಅನೇಕ ಯಂತ್ರಗಳು. ಯಾಕಾಗಿ? ನಮ್ ಸಂಪತ್ತನ್ನ ತಗೊಂಡೋಗ್ಲಿಕ್ಕೆ ವಿಮಾನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಇಲ್ಲಿ ಟ್ರೈನ್ ಹಳಿಗಳನ್ನ ಮಾಡಿದ್ರು, ತಮ್ಮ ದೇಶಕ್ಕೆಲ್ಲ ನಮ್ಮ ಸಂಪತ್ತನ್ನ ತಗೊಂಡೋಗ್ಲಿಕ್ಕೆ. ತಮಗಾಗಿ ಮಾಡ್ಕೊಂಡಿದೀವಿ ಎಲ್ಲ. ಬ್ರಿಟಿಷ್ ಯಾಕೆ ನಮ್ಗೆ ಪರಿಚಯ ಮಾಡಿಸಿದ್ರು? ಇದ್ರದೆಲ್ಲ ತಮ್ಮ ದೇಶಕ್ಕೆ, ನಮ್ ದೇಶದ ಎಲ್ಲ ಸಂಪತ್ತನ್ನ ಲೂಟಿ ಮಾಡ್ಕೊಂಡು ಹೋಗ್ಲಿಕ್ಕೆ. ಆಮೇಲೆ ಅವರ ಲೆಕ್ಕಗಳನ್ನ ನಾವು ಇಡಬೇಕು ಅಂತ ಕ್ಲೆರಿಕಲ್ ಜಾಬ್ ನಮ್ದೆಲ್ಲ, ಇವತ್ತೇನ್ ಶಿಕ್ಷಣ ಪದ್ಧತಿ ಇದೆಲ್ಲ ಎಲ್ಲ ಲೆಕ್ಕ ಮಾಡೋದಕ್ಕೆ, ನಮ್ಮನ್ನೆಲ್ಲ ಅವ್ರು ಗುಮಾಸ್ತರನ್ ಮಾಡ್ಕೊಳ್ಳಿಕ್ಕೆ ನಮ್ ಶಿಕ್ಷಣ ಪದ್ಧತಿ ಹಾಕ್ಬಿಟ್ಟು ಹೋಗಿದ್ದಾರೆ. ಆದ್ರೆ ನಮ್ ಶಿಕ್ಷಣ ಪದ್ಧತಿ, ನಮ್ಮ ಮೌಲ್ಯಗಳು, ನಮ್ಮ ಗುಣಗಳು, ನಮ್ಮ ಜೀವನ ಪದ್ಧತಿಯಿಂದ ನಾವು ಮತ್ತು ಅವ್ರು ಬರ್ದೇ ಇದ್ರೆ ಇನ್ನೂ ಏನಾಗ್ತಿದ್ವಿ? ಬಹಳ ಶ್ರೀಮಂತರಾಗಿರ್ತಿದ್ವಿ, ಗುಣವಂತರಾಗಿರ್ತಿದ್ವಿ, ಮೌಲ್ಯವಂತರಾಗಿರ್ತಿದ್ವಿ. ಬಾಬಾ ಹೇಳ್ತಾರೆ ನೋಡ್ರಿ, ಆ ಧರ್ಮದಲ್ಲೂ ಎಂತ ಶಕ್ತಿ ಇದೆ ಅಂದ್ರೆ, ಒಂದ್ ಧರ್ಮ, ಒಂದು ಒಗ್ಗಟ್ಟಿನಲ್ಲಿ ಎಂತ ಶಕ್ತಿ ಇರುತ್ತಂದ್ರೆ, ನಮ್ ಭಾರತವನ್ನೇ ಏನ್ ಮಾಡ್ಬಿಟ್ರು ಅವರು? ನುಂಗಿ ಹೋಗ್ಬಿಟ್ರು, ಏನೇನು ಉಳಿಸ್ಲಿಲ್ಲ. ಬಾಬಾ ಹೇಳ್ತಾರೆ, ಭಾರತ್ ಮೇ ಕೋಯಿ ಮೈಟ್ ನಹಿ ಹೈ. ಈಗ ಭಾರತದಲ್ಲೇನಿಲ್ಲ, ಯಾವ ಶಕ್ತಿನೂ ಇಲ್ಲ. ಕಿತನಾ ಝಗಡ ಮಾರಿ ಏನಿದೆ ಭಾರತದಲ್ಲಿ? ದೇಹದ್ದಿನಲ್ಲಿ ಹೇಳ್ತಿದ್ದಾರೆ ಬಾಬಾ, ಎಷ್ಟು ಜಗಳಗಳು, ಎಷ್ಟು ಮಾರಾಮಾರಿಗಳು. ಆದ್ರೆ ಇದೇ ಭಾರತ ಏನಾಗಿತ್ತು ಮೊದಲು?
ಅಲ್ವಾ? ಬಾಪ ಕೈಸೆ ಕಹಾ ಆತೆ ಹೇ, ಭಾರತದಲ್ಲಿ ಬಾಬಾ ಹೇಗ್ ಬರ್ತಾರೆ, ಕಹಾ ಆತೆ ಹೇ, ಎಲ್ಲಿ ಬರ್ತಾರೆ, ಯಾರಿಗೂ ಏನೋ ಗೊತ್ತಿಲ್ಲ. ತುಮ್ ಜಾನ್ತೆ ಹೋ ಮಗಧ ದೇಶ್ ಮೇ ಆತೆ ಹೇ, ಜಹಾ ಮಗರ್ ಮಚ್ಚ ಹೋತೆ ಹೇ. ಭಾರತ ದೇಶಕ್ಕೆ ಮಗಧ ದೇಶ ಅಂತಾನು ಕೂಡ ಹೇಳ್ತಿದ್ರು. ಬಾಬಾ ಹೇಳ್ತಾರೆ ಅಲ್ಲಿ ಏನಿದಾವೆ ಇವಾಗ, ಮಗರ್ ಮಚ್, ಈ ಮೊಸಳೆಗಳು ಅಲ್ವಾ. ಇವತ್ತು ಅನೇಕ ಧರ್ಮಿ ಮಿನಿಸ್ಟ್ರುಗಳಿದ್ದಾರಲ್ಲ, ಮಗರ್ ಮಚ್ಚಾಗಿ ಭಾರತವನ್ನ ಇದ್ದಿದ್ದನ್ನು ನುಂಗ್ ಹಾಕ್ತಾ ಇದ್ದಾರ. ಮನುಷ್ಯ ಸೇ ಜೋ ಸಬ್ ಕುಚ್ ಖಾ ಜಾಯೆ, ಇವಾಗಿನ ಮನುಷ್ಯ ಹೇಗಿದ್ದಾರಂದ್ರೆ ಎಲ್ಲನೂ ನುಂಗಿ ಹಾಕುವಂಗೆ. ಸಬ್ಸೆ ಜಾಸ್ತಿ ವೈಷ್ಣವ್ ಭಾರತ ಥಾ, ವೈಷ್ಣವ ಭಾರತ ಏನಾಗಿತ್ತು, ವೈಷ್ಣವ ಆಗಿತ್ತು, ಅಂದ್ರೆ ಬಹಳ ಶ್ರೇಷ್ಠ ಇತ್ತು. ಈ ವೈಷ್ಣವ ರಾಜ್ಯ ಏನಾ, ನಮ್ ಭಾರತ ಯಾವ ರಾಜ್ಯ ಆಗಿತ್ತು, ವೈಷ್ಣವ ರಾಜ್ಯ. ಕಹಾ ಯಹ ಮಹಾನ್ ಪವಿತ್ರ ದೇವತಾಯೇ, ಕಹಾ ಆಜ್ ಕಲ್ ದೇಖೋ ಕ್ಯಾ ಕ್ಯಾ ಹಪ್ ಕರ್ತೆ ಆತೆ ಹೇ. ಬಾಬಾ ಇತರೆ ನಮ್ಮ ಭಾರತ ಮಹಾನ್ ಪವಿತ್ರ ದೇವತೆಗಳು ಆಳಿದಂತ ಭಾರತ. ಇತ್ತೀಚಿನ ಆಳುವಂತ ಅವರನ್ನ ನೋಡ್ರಿ, ಏನೆಲ್ಲ ನುಂಗಿ ಹಾಕ್ತಾ ಇದ್ದಾರ ಅವ್ರು. ಅಧಿಕಾರ ಯಾಕೆ ಬೇಕು, ಭಾರತದ ಸೇವೆಗಲ್ಲ, ನುಂಗಲಿಕ್ಕೆ. ಇರುವಂತ ಆಸ್ತಿ ಜಮೀನು ಎಲ್ಲನ ಸಂಪತ್ತು ಎಲ್ಲಾ ನುಂಗಿ ಹಾಕ್ತಾ ಇದ್ದಾರೆ. ಆದಮ್ ಖೋರ್ ಬಿ ಬನ್ ಜಾತೆ. भारत की क्या हालत हो गई है, अभी तुमको सारा राज समझा रहे हैं. ಬಾಬಾ ನಾವು ಮಕ್ಕಳಿಗೆ ಎಲ್ಲಾ ರಹಸ್ಯವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ऊपर से लेकर नीचे तक पूरा ज्ञान देते हैं. ಮೇಲಿಂದ ಹಿಡ್ಕೊಂಡು ಕೆಳಗಿನವರೆಗೆ ಪೂರ್ತಿ ಜ್ಞಾನವನ್ನ ನಾವು ಮಕ್ಕಳಿಗೆ ಬಾಬಾ ಕೊಡ್ತಾರೆ. पहले पहले तुम ही इस पृथ्वी पर होते हो, फिर मनुष्य ವೃದ್ಧಿ को पाते रहते. ಮೊದಲು ಮೊದಲು ನೀವೇ ಈ ಪೃಥ್ವಿ ಮೇಲೆ ಬರ್ತೀರಿ, ಆಮೇಲೆ ಮನುಷ್ಯರ ಸಂಖ್ಯೆ ಏನಾಗ್ತಾ ಬರುತ್ತೆ, ವೃದ್ಧಿ ಆಗ್ತಾ ಬರುತ್ತೆ. ಅಭಿ ಥೋಡೆ ಸಮಯ ಮೇ, ಇನ್ನು ಸ್ವಲ್ಪ ಸಮಯದ ನಂತರ ಏನಾಗುತ್ತೆ, ಹಾಹಾಕಾರ ಪ್ರಾರಂಭವಾಗುತ್ತದೆ. ಫಿರ್ ಹಾಯ್ ಹಾಯ್ ಕರ್ತೆ ಇರತ್ತೆ ಹೇ. ಆ ಸಮಯದಲ್ಲಿ ಎಲ್ಲರೂ ಹಾಯ್ ಹಾಯ್ ಅಂದ್ರೆ ಅಯ್ಯೋ ಅಯ್ಯೋ ಅನ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ನೋವಿನ ಮಾತುಗಳು ಎಲ್ಲರ ಬಾಯಿಂದ ಬರುತ್ತೆ. ಸ್ವರ್ಗ ಮೇ ದೇಖೋ, ಸ್ವರ್ಗದಲ್ಲಿ ನೋಡ್ರಿ ಎಷ್ಟು ಸುಖ ಇರುತ್ತೆ. ಈ ಏಮ್ ಆಬ್ಜೆಕ್ಟ್ ಬಾಬಾ ನಾವು ಮಕ್ಕಳಿಗೆ ಏನು ಹಾಕೊಟ್ಟಿದ್ದಾರೆ, ಅದ್ರ ಗುರಿ ನೋಡ್ರಿ ಎಷ್ಟು ಶ್ರೇಷ್ಠ ಇದೆ. ये सब तुम बच्चों को धारणा भी करने हैं. ಇವೆಲ್ಲ ಮಾತುಗಳನ್ನ ಬಾಬಾ ಹೇಳ್ತಾರೆ, ಮಕ್ಕಳೇ ಧಾರಣೆ ಮಾಡ್ಕೊಳ್ಬೇಕು. ಕಿತನೆ ಬಡಿ ಪಢಾಯಿ ಹೇ, ಎಷ್ಟು ದೊಡ್ಡ ಶಿಕ್ಷಣ ನಮ್ಮದು. ಬಾಬಾ ಕಿತನ ಕ್ಲಿಯರ್ ಕರ್ ಸಮझाते हैं. ಬಾಬಾ ಇವೆಲ್ಲ ಮಾತುಗಳನ್ನ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾರೆ. ಮಾಲಾ ಕಾ ರಾಜ್ ಬಿ ಸಮझाया है. ಮಾಲೆಯ ರಹಸ್ಯವನ್ನು ಕೂಡ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ऊपर में है, ऊपर में ಮೇಲಿರೋದು ಯಾರು, ಮಾಲೆಯಲ್ಲಿ ಹೋ ಶಿವ ಬಾಬಾ. ಫಿರ್ ಆಮೇಲೆ ಎರಡಿರೋದು ಮೆರು ಮಣಿಗಳು, ಪ್ರವೃತ್ತಿ ಮಾರ್ಗ, ಇವ್ ಎರಡು ಜೋಡಿ ಮಣಿಗಳು. ನಿವೃತ್ತಿ ಮಾರ್ಗದವರು ಮಾಲೆ ಪೋಣಿಸುವ ಹುಕುಂ ಅವ್ರಿಗೆ ಇಲ್ಲ. ಇದಾಗಿದೆ ದೇವತೆಗಳ ಮಾಲೆ. ಯಾಕೆಂದ್ರೆ ದೇವತೆಗಳು ಅವರು ಪ್ರವೃತ್ತಿಯಲ್ಲಿ ಇದ್ರು ತಾನೆ. ಉನ್ನೋನೆ ಕೈಸೆ ರಾಜ್ಯ ಲಿಯಾ, ಅವ್ರು ಹೇಗೆ ರಾಜ್ಯವನ್ನ ಪಡ್ಕೊಂಡ್ರು. ನಿಮ್ಮಲ್ಲಿ ಕೂಡ ನಂಬರ್ ವಾರ್ ಇದ್ದೀರಿ ಅಂತಾರೆ ಬಾಬಾ. ಜೋ ಬೇಧಡಕ್ ಹೋ ಕಿಸ್ಕೋ ಬಿ ಸಮझाओ, ನಿರ್ಭಯವಾಗಿ ಯಾರಿಗೆ ತಿಳಿಸ್ಕೊಡಿ. आओ हम आपके ऐसी बात बताए जो और कोई बता नहीं सकते. ನಿರ್ಭಯವಾಗಿ ಏನ್ ಹೇಳಿ ಎಲ್ಲರಿಗೂ, ನಾವು ಬನ್ನಿ, ನೀವು ನಮ್ಮಲ್ಲಿ ಬಂದ್ರೆ ಎಂತ ಶಿಕ್ಷಣ ಕೊಡ್ತೇವಂದ್ರೆ ಇಲ್ಲಿವರೆಗೆ ಇಂಥ ಶಿಕ್ಷಣ ನಿಮ್ಗೆ ಯಾರು ಕೊಟ್ಟಿಲ್ಲ. ಬಾಬಾರವ್ರ ಹೊರತಾಗಿ ಈ ಶಿಕ್ಷಣವನ್ನ ಯಾರು ತಿಳ್ಕೊಂಡಿಲ್ಲ ತಾನೆ. ಬಾಬಾ ಹೇಳ್ತಿದ್ದಾರೆ, ಬಹುತ್ ರಸೀಲಿ ಬೈಟ್ ಸಮझाना अच्छा. ಈ ಜ್ಞಾನ ಹೇಗೆ ಹೇಳ್ಬೇಕಂತೆ, ಬಹಳ ರಸಯುಕ್ತವಾಗಿ ಹೇಳ್ಬೇಕಂತಾರೆ ಬಾಬಾ. ಈ 84 ಜನ್ಮ ಹೇಗ್ ತಗೊಂಡ್ವಿ, ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ. ಬಾಬಾ ಎಷ್ಟು ಸಹಜವಾಗಿ ನಾವು ಮಕ್ಕಳಿಗೆ ಜ್ಞಾನ ಕೊಡ್ತಾರೆ. ಮತ್ತು ನಾವು ಪವಿತ್ರನೂ ಕೂಡ ಆಗ್ಬೇಕು. ಆಗ್ಲೇ ನಾವು ಪಾವನಾಗಿ ಶ್ರೇಷ್ಠ ಪದವಿನ ಪಡ್ಕೊಳ್ತೇವೆ. ಇಡೀ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವವರು ನೀವು ಮಕ್ಕಳೇ ಆಗಿದ್ದೀರಿ ಅಂತಾರೆ ಬಾಬಾ. ಬಾಬಾ ನೀವು ಮಕ್ಕಳಿಗೆ ರಾಜ್ಯ ಭಾಗ್ಯವನ್ನ ಕೊಡ್ತಾರೆ, ಯಾಕೆಂದ್ರೆ ಬಾಬಾ ದಾತ ಆಗಿದ್ದಾರೆ ತಾನೆ. ಬಾಬಾನೇ ಕೊಡ್ತಾರೆ, ಯಾಕೆಂದ್ರೆ ಅವರು ದಾತ ಆಗಿದ್ದಾರೆ. ತಾವು ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಬಾಬಾ. ನಿಮ್ಮ ಶಿಕ್ಷಣದ ಪ್ರೈಸ್ ಅನ್ನ ಬಾಬಾ ಕೊಡ್ತಾರೆ. ಇಂಥ ಪ್ರೈಸ್ ಅನ್ನ ನೀವು ಮಕ್ಕಳಿಗೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇಂಥ ತಂದೆಯ ಮೇಲೆ ನಾವು ಮಕ್ಕಳಿಗೆ ಎಷ್ಟು ಪ್ರೀತಿ ಇರ್ಬೇಕು
ಅಲ್ವಾ? ಒಂದ್ ಸಣ್ಣ ಪುಟ್ಟ ಪ್ರೈಸ್ ಕೊಟ್ರೆ, ಗಿಫ್ಟ್ ಕೊಟ್ರೆ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತೀರಿ. ಬಾಬಾ ನಾವು ಮಕ್ಳಿಗೆ ಎಂತ ಗಿಫ್ಟ್ ಕೊಡ್ತಾರಂದ್ರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ತಂದೆನ ಎಷ್ಟು ಪ್ರೀತಿ ಮಾಡ್ಬೇಕು ನಾವು. ಬಾಬಾ ಹೇಳ್ತಾ ಇದ್ದಾರೆ, ಲೌಕಿಕ ತಂದೆಯನ್ನ ಇಡೀ ಜನ್ಮ ನೆನ್ಪು ಮಾಡ್ತಾರೆ ತಾನೆ, ಹಾಗಾದ್ರೆ ಪಾರಲೌಕಿಕ ತಂದೆನ ಯಾಕೆ ನೆನ್ಪು ಮಾಡಲ್ಲ? बाप ने बताया ये युद्ध का मैदान है, टाइम लगता है पावन बनने में. ಬಾಬಾ ಹೇಳ್ತಾರೆ, ಮಕ್ಕಳು ಯುದ್ಧದ ಮೈದಾನ ಇದೆ, ಇದು ಸಮಯ ಹಿಡಿಯುತ್ತೆ ಪಾವನ ಆಗೋದಕ್ಕೆ. ಇತನಾ ಹಿ ಸಮಯ ಲಗತಾ ಜಬ್ ತಕ್ ಲಡಾಯಿ ಪೂರಿ ಹೋ. ಬಾಬಾ ಹೇಳ್ತಾರೆ ಯುದ್ಧ ಪೂರ್ಣ ಆಗತ್ತೆ ಅಲ್ಲಿವರೆಗೆ ಸಮಯ ತಗೊಂಡ್ಬಿಡ್ತೀರಿ ನೀವು. ಏಸನೆ ಜೋ ಶುರು ಮೇ ಆಯಿ ವ ಪೂರೆ ಪಾವನ್ ಹೋಂಗೆ. ಪ್ರಾರಂಭದಲ್ಲಿ ಬಂದವರೆಲ್ಲ ಪಾವನ ಆಗ್ಬಿಟ್ರು ಇಲ್ಲ. ಬಾಬಾ ಹೇಳ್ತಾರೆ ಮಾಯಾ ಕಿ ಲಡಾಯಿ ಬಡಿ ಜೋರ್ ಸೆ ಚಲ್ತೆ ಹೈ. ಕೊನೆ ತನಕನೂ ಮಾಯಿ ಯುದ್ಧ ಬಹಳ ಜೋರಾಗಿ ನಡೆಯುತ್ತೆ. ಒಳ್ಳೆಯವರನ್ನು ಕೂಡ ಮಾಯೆ ಗೆದ್ದು ಬಿಡುತ್ತೆ. ಬಾಬಾ ಹೇಳ್ತಾ ಇದ್ದಾರೆ ಇದ್ನಾ ತೋ ಬಲ್ವಾನ್ ಹೈ ಜೋ ಗಿರ್ತೆ ವ ಫಿರ್ ಮುರ್ಲಿ ಬಿ ಕಹಾ ಸೆ ಸುನೆ. ಬಿದ್ದೋಗ್ಬಿಡ್ತಾರೆ ಕೆಲವರು, ಅಷ್ಟು ಮಾಯೆ ಸ್ಟ್ರಾಂಗ್ ಇದೆ. ಎಷ್ಟೇ ಸ್ಟ್ರಾಂಗ್ ಇದ್ರು ಅದು ಬಿಡೋದಿಲ್ಲ, ಬೀಳಿಸ್ಬಿಡುತ್ತೆ. ಬಾಬಾ ಹೇಳ್ತಾರೆ ಹಾಗೆ ಬಿದ್ದವರು ಮುರಳಿ ಕೂಡ ಕೇಳಲಿಕ್ಕೆ ಬರೋದಿಲ್ಲ. सेंटर में तो आते ही नहीं तो उनको कैसे पता पड़े. ಮಾಯಾ ಏಕದಮ್ ವರ್ತ್ ನಾಟ್ ಎ ಪೆನಿ ಬನಾ ದೇತೆ ಹೈ. ಮಾಯ ಈ ರೀತಿ ಎಲ್ಲರನ್ನ ಏನ್ ಮಾಡ್ಬಿಡುತ್ತೆ, ವರ್ತ್ ನಾಟ್ ಎ ಪೆನಿ, ನಯಾ ಪೈಸೆಗೂ ಬೆಲೆ ಇಲ್ಲದವರನ್ನಾಗಿ. ಮುರಳಿ ಜಬ್ ಪಡೆ ತಬ್ ಸುಜಾಗ್ ಹೋ. ಮುರಳಿ ಕೇಳ್ತಾ ಇದ್ರೆ ಜಾಗೃತ ಸ್ಥಿತಿ ಇರುತ್ತೆ, ಅಟೆನ್ಷನ್ ಇರುತ್ತೆ ತಾನೆ. ಅಲ್ಲೇ ಇದ್ದು ಮುರಳಿ ಬರ್ತಾ ಇದ್ರೆ ಏನ್ ಗೊತ್ತಾಗುತ್ತೆ, ಗಂದೆ ಕಾಮೆ ಲಗ್ ಜಾತೆ. ಈ ರೀತಿ ಮುರಳಿ ಕ್ಲಾಸ್ ಬಿಟ್ಟವರೆಲ್ಲ ಏನ್ ಮಾಡ್ತಾರೆ, ಮತ್ತದೇ ಕೊಳಕು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. कोई सेंसिबल बच्चा हो जो उनको समझावे तुमने माया से कैसे हार खाई है. ಆದ್ರೆ ನಿಮ್ಮಲ್ಲಿ ಯಾರು ಬುದ್ಧಿವಂತ ಮಕ್ಕಳಿದ್ದೀರೋ ಅವ್ರಿಗೆ ತಿಳಿಸ್ಕೊಡ್ಬೋದು ನೀವ್ ಹೇಗೆ ಮಾಯೆಗೆ ಸೋತ್ ಹೋಗ್ಬಿಟ್ರಿ. ಎಲ್ಲರೂ ಅಲ್ಲ, ಬುದ್ಧಿವಂತರು. ಬಿಟ್ಟು ಹೋದವ್ರನ್ನ ಎತ್ಲಿಕ್ಕೆಯೋ ಇವ್ರ ಕ್ಲಾಸೇ ಬಂದಿಲ್ಲ ತಡಿ ಇವ್ರನ್ನ ಮಾತಾಡ್ಸಿ ಬರೋಣ, ಕರೆದು ಬರೋಣ ಅಂತ ನೀವು ಹೋಗ್ರಿ. ಯಾರಾದ್ರು ನಿಮ್ಮಲ್ಲಿ ಕಚ್ಚಾ ಇರೋರು ಅವ್ರು ತಮ್ಮ ಕಡೆಗೆ ಅವ್ರನ್ನ ಸೆಳ್ಕೊಂಡ್ಬಿಡ್ತಾರೆ. ಅದಕ್ಕೆ ಎಲ್ರು ಹೋಗ್ಬಾರ್ದು, ಅಷ್ಟು ಸ್ಟ್ರಾಂಗ್ ಇರೋರು ಮಾತ್ರ ಹೋಗ್ಬೇಕು. ಯಾಕೆಂದ್ರೆ ಅವ್ರ ಪ್ರಭಾವ ಅಷ್ಟು ಇರುತ್ತೆ. ಬಾಬಾ ತುಮ್ಕೋ ಕ್ಯಾ ಸುನಾತೆ ಹೇ ತುಮ್ ಫಿರ್ ಕಹಾ ಜಾ ರಹೆ ಹೋ. ಬಾಬಾ ನಾವು ಮಕ್ಕಳಿಗೆ ಏನ್ ಕಲ್ಸ್ಕೊಡ್ತಿದ್ದಾರೆ, ನಾವು ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಬಾಬಾ. ದೇಖ್ತೆ ಇನ್ಕೋ ಮಾಯಾ ಖಾ ರಹಿ ಹೈ ತೋ ಬಚಾನೆ ಕಿ ಕೋಶಿಶ್ ಕರ್ನಿ ಚಾಹಿಯೆ. ಬಾಬಾ ಹೇಳ್ತಾರೆ ಮಾಯೆ ತಿನ್ನುತ್ತಾ ಇದೆ, ಇವ್ರನ್ನ ತಿಂದು ಹಾಕ್ತಾ ಇದೆ, ಇವ್ರು ಬಿಟ್ಟು ಹೋಗ್ತಾ ಇದ್ದಾರೆ, ನಿಧಾನ ಸಡ್ಲ ಆಗ್ತಾ ಇದ್ದಾರೆ ಇವರು ಅಂತ ಗೊತ್ತಾದ ತಕ್ಷಣ ಅವ್ರನ್ನ ಪ್ರಯತ್ನ ಪಟ್ಟು ಉಳಿಸ್ಕೊಳ್ಬೇಕಾಗಿದೆ. ಅದಕ್ಕೆ ಯಾರ ಕ್ಲಾಸ್ ಬಿಡ್ಲಿಕ್ಕೆ ಶುರು ಮಾಡಿದ್ರೆ ಏನ್ ಮಾಡ್ತೀವಿ, ಅವ್ರಿಗೆ ಫೋನ್ ಮಾಡಿ ಕರಿತೀವಿ, ಏನೇನೋ ಪ್ರಯತ್ನ ಮಾಡ್ತೀವಿ. ಕೊನೆಗೂ ಬರದೇ ಇದ್ರೆ ಎಲ್ಲಿ ಹೋಗ್ತಾರೆ, ಇರೋದು ಒಂದೇ ಅಂಗಡಿ, ಒಂದಿನ ಬರ್ತಾರ ಬಿಡು ಅಂತ ನಾವು ಬಿಟ್ಟು ಬಿಡ್ತೀವಿ. ಬಾಬಾ ಹೇಳ್ತಾ ಇದ್ದಾರೆ ಕಹಾ ಮಾಯಾ ಸಾರ ಹಪ್ಪನ ಕರ್ಲೇವೆ. ನಿಧಾನ ಮಾಯಿ ಬಂದಿದ್ದು ಗೊತ್ತಾಗತ್ತೆ ತಾನೆ. ಕ್ಲಾಸಿಗೆ ಬರೋದು ಅವಾಗ ಬರ್ಲಿಕ್ಕೆ ಶುರು ಮಾಡ್ತಾರೆ, ಸೇವೆಗೆ ಬರಲ್ಲ, ಇಂಟ್ರೆಸ್ಟ್ ತೋರ್ಸಲ್ಲ, ಹಾವ ಭಾವ ಅವ್ರ ವ್ಯಕ್ತಿತ್ವ ಎಲ್ಲ ಗೊತ್ತಾಗ್ತದೆ. ಬಾಬಾ ಹೇಳ್ತಾ ಇದ್ದಾರೆ ಮಾಯೆ ಅವ್ರನ್ನ ಕಂಪ್ಲೀಟ್ ತಿನ್ಬಿಡ್ಬಾರ್ದು, ಸ್ವಲ್ಪದರಲ್ಲಿ ನಾವು ಎಚ್ಚರ ಮಾಡ್ಬೇಕಾಗಿದೆ. ಅಲ್ವಾ? ಕ್ಲಾಸಿಗೆ ಬರ್ತಾ ಇಲ್ಲ ಅಂತಂದ್ರೆ ಅವ್ರಿಗೆ ಎಚ್ಚರ ಮಾಡ್ಬೇಕು, ಕ್ಲಾಸಿಗೆ ಬನ್ನಿ. ಫಿರ್ ಸೆ ಸುಜಾಗ್ ಹೋ ಜಾಯೆ ನಹಿ ತೋ ಊಂಚ ಪದ ನಹಿ ಪಾಯಂಗೆ. ಇಲ್ಲಾಂದ್ರೆ ಶ್ರೇಷ್ಠ ಪದವಿ ಪಡ್ಕೊಳ್ಳೋದಿಲ್ಲ. ಸದ್ಗುರು ಕಿ ನಿಂದಾ ಕರಾತೆ ಹೇ. ಯಾರು ಈ ರೀತಿ ಮುರಳಿ ತಪ್ಪಿಸಿ ಮಾಯಿಗೆ ವಶ ಆಗಿ ಮನೆಯಲ್ಲಿ ಕುತ್ಕೊಳ್ತಾರೋ, ಕ್ಲಾಸಿಗೆ ಬರಲ್ವೋ, ಅವ್ರು ಅವಶ್ಯವಾಗಿ ಸದ್ಗುರುನ ನಿಂದನೆ ಮಾಡದೆ ಇರುವುದಿಲ್ಲ. ಅವ್ರು ಹೋದ್ರೆ ಮಾಡೋದೇನೋ ನಿಂದನೆ, ಯಜ್ಞ ನಿಂದನೆ, ಬಾಬಾ ನಿಂದನೆ. बाबा कहते अच्छा मीठे मीठे सिकिलधे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. धारणೆಗಾಗಿ ಮುಖ್ಯ ಸಾರ. ತಂದೆಯಿಂದ ಶಾಂತಿಯ ಕಲೆಯನ್ನು ಕಲಿತು ಈ ಹದ್ದಿನ ಜಗತ್ತಿನಿಂದ ಪಾರಾಗಿ
ಬೇಹದ್ದಿಗೆ ಹೋಗಬೇಕು. ನಶೆ ಇರಬೇಕು. ತಂದೆ ನಮಗೆ ಎಂತಹ ವಂಡರ್ಫುಲ್ ಜ್ಞಾನ ಕೊಟ್ಟು, ಅದ್ಭುತ ಜ್ಞಾನ ಕೊಟ್ಟು, ಎಂತಹ ದೊಡ್ಡ ಪ್ರೈಸ್ ಅನ್ನು ಕೊಡುತ್ತಾರೆ. ನಶೆ ಇರಬೇಕು. ತಂದೆ ನಮಗೆ ಎಂತ ವಂಡರ್ಫುಲ್ ಜ್ಞಾನ ಕೊಟ್ಟು ಎಷ್ಟು ದೊಡ್ಡ ಪ್ರೈಸ್ ಅನ್ನ ಕೊಡ್ತಾರೆ. ಎರಡನೇ ಪಾಯಿಂಟ್, ನಿರ್ಭಯರಾಗಿ ಬಹಳ ರಸಯುಕ್ತವಾದ ರೀತಿಯಿಂದ ಸೇವೆಯನ್ನು ಮಾಡಬೇಕು. ಮಾಯೆಯ ಯುದ್ಧದಲ್ಲಿ ಬಲಶಾಲಿಯಾಗಿ ಗೆಲ್ಲಬೇಕು. ಬಲಶಾಲಿಯಾಗಿ ಗೆಲ್ಲಬೇಕು. ಮುರಳಿಯನ್ನು ಕೇಳಿ ಜಾಗೃತವಾಗಿ ಇರಬೇಕು. ಮುರಳಿಯನ್ನು ಕೇಳಿ ಜಾಗೃತವಾಗಿ ಇರಬೇಕು ಮತ್ತು ಎಲ್ಲರನ್ನೂ ಜಾಗೃತರನ್ನಾಗಿ ಮಾಡಬೇಕು. ವರದಾನ: ಪರಮ ಪೂಜ್ಯರಾಗಿ ಪರಮಾತ್ಮನ ಪ್ರೀತಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಂಪೂರ್ಣ ಸ್ವಚ್ಛ ಆತ್ಮ ಆಗಿರಿ. ಪರಮ ಪೂಜ್ಯರಾಗಿ ಪರಮಾತ್ಮನ ಪ್ರೀತಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಂಪೂರ್ಣ ಸ್ವಚ್ಛ ಆತ್ಮ ಆಗಿರಿ. ಬಾಬಾ ತಾತ್ಪರ್ಯ ಹೇಳ್ತಾರೆ, ಸದಾ ಈ ಸ್ಮೃತಿ ಜೀವನದಲ್ಲಿ ತಂದುಕೊಳ್ಳಿ. ಯಾವ ಸ್ಮೃತಿ? ನಾನು ಪೂಜ್ಯ ಆತ್ಮ ಈ ಶರೀರ ರೂಪಿ ಮಂದಿರದಲ್ಲಿ ವಿರಾಜಮಾನ ಆಗಿದ್ದೇನೆ. ಈ ರೀತಿ ಪೂಜ್ಯ ಆತ್ಮಗಳೇ ಸರ್ವರಿಗೂ ಪ್ರಿಯ ಆಗ್ತಾರೆ. ಅವರ ಜಡ ಮೂರ್ತಿ ಕೂಡ ಎಲ್ಲರಿಗೂ ಪ್ರಿಯ ಅನಿಸುತ್ತದೆ. ಬಾಬಾ ಹೇಳ್ತಾರೆ, ಯಾರು ಎಷ್ಟೇ ಭಲೆ ಪರಸ್ಪರ ಜಗಳಾಡ್ಲಿ, ಲೇಕಿನ್ ಮೂರ್ತಿ ಕೋ ಪ್ಯಾರ್ ಕರೆಂಗೆ ಕ್ಯೋಂಕಿ ಉನ್ಮೇ ಪವಿತ್ರತಾ ಹೈ. ಯಾಕೆ ಮೂರ್ತಿನ ಯಾಕೆ ಇಷ್ಟಪಡ್ತಾರೆ? ಆ ಮೂರ್ತಿಯಲ್ಲೇನಿರುತ್ತೆ? ಪವಿತ್ರತೆ ಇರುತ್ತೆ ತಾನೆ. ತೋ ಅಪನೆ ಆಪ್ಸೆ ಪೂಛೋ, ಈಗ ನೀವು ನಿಮ್ಮಲ್ಲಿ ಕೇಳ್ಕೊಳ್ಳಿ, ಮನಸ್ಸು ಬುದ್ಧಿ ಸಂಪೂರ್ಣ ಸ್ವಚ್ಛ ಇದೆಯಾ? ಸ್ವಲ್ಪನೂ ಅಸ್ವಚ್ಛತೆ ಮಿಕ್ಸ್ ಆಗಿಲ್ಲ ತಾನೆ? ಯಾರು ಈ ರೀತಿ ಸಂಪೂರ್ಣ ಸ್ವಚ್ಛ ಇರ್ತಾರೋ ಅವರೇ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳಾಗ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸ್ಲೋಗನ್: ಜ್ಞಾನದ ಖಜಾನೆಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಪ್ರತಿ ಸಮಯ ಪ್ರತಿ ಕರ್ಮವನ್ನು ತಿಳಿದುಕೊಂಡು ಮಾಡುವವರೇ ಜ್ಞಾನೀತು ಆತ್ಮ ಆಗಿದ್ದಾರೆ. ಜ್ಞಾನದ ಖಜಾನೆಗಳನ್ನ ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ಪ್ರತಿ ಸಮಯ ಪ್ರತಿ ಕರ್ಮವನ್ನು
ತಿಳಿದುಕೊಂಡು ಮಾಡುವವರೇ ಅಥವಾ ತಿಳಿದು ಮಾಡುವವರೇ ಜ್ಞಾನೇತು ಆತ್ಮ ಆಗಿದ್ದಾರೆ. ಓಂ ಶಾಂತಿ. ನಾಳೆ ದಿನ ಭಾನುವಾರ, ಬಡ್ಡಿ ದಿನ. ಬೆಳಿಗ್ಗೆ 10 ಗಂಟೆಯಿಂದ ಯೋಗ ಸ್ಟಾರ್ಟ್ ಆಗ್ತದೆ. ಬೆಳಿಗ್ಗೆ 7 ರಿಂದ 8 ಗಂಟೆ ಕ್ಲಾಸ್ ಇರಲ್ಲ. 10 ಗಂಟೆಯಿಂದ ಬಡ್ಡಿ, ಆಮೇಲೆ ಕ್ಲಾಸು ಮತ್ತು ಪ್ರಸಾದ ಇರುತ್ತೆ. ಹಾಗಾಗಿ ಯಾರು ತಪ್ಪಿಸ್ಬೇಡ್ರಿ. ಔಟ್ಸೈಡ್ ಕ್ಲಾಸಲ್ಲೂ ಕೂಡ ಹೇಳಿ. ಓಂ ಏನು ತಿಳಿಸಿದ್ರು ಬಾಬಾ?